ನೀವು ಎಷ್ಟು ಜನ್ಮ ತಿರುಗಿದ್ರು ಕಡೆಗೆ ನಿಮ್ಮ ಮನೆಗೆ ನಿಮ್ಮ ಊರಿಗೆ ಬಂದಾಗ ನಿಮಗೆ ಸಮಾಧಾನ. ನಿಮ್ಮ ಊರು ನಿಮ್ಮ ಮನೆ ಯಾವುದು, ಜೀವನ ಮನೆ ಯಾವುದು ನೋಡ್ಬೇಕು. ಮಂದಿ ಮನ್ಯಾಗ ಎಷ್ಟು ದಿನ ಇದಾವ ನೀವು? ನಿಮ್ಮ ಮನೇನು ಇದು, ಮಂದಿ ಮನೇನು ಇದು. ಶರೀರ ನಿಮ್ಮ ಮನೇನೂ ಅಲ್ಲ, ಶರೀರ ಇರೋ ಮನೇನೂ ನಿಮ್ಮ ಮನೆ ಅಲ್ಲ. ಒಳಗೆ ಶುರು ಮಾಡ್ತಿ ನಡಿ ಜಗ ಬಿಡ ಅಂದ್ಬಿಟ್ಟು, ಹೌದಿಲ್ಲ? ನಾನ ಹಾಕ್ಸೇನಿ ಇದನ್ನ, ನಾನ ಕಟ್ಸೇನಿ ಎಲ್ಲ ನೀವು ಮಾಡಿ ಬಿಟ್ಟೆ ಕೊಕ್ಕಿ ಹಂಗಾರ. ಎಲ್ಲ ಎಷ್ಟೆಷ್ಟು ಬಿಟ್ಟು ಬಂದು, ಎಲ್ಲೆಲ್ಲಿ ಹಾಕ್ಸಿ ಮನಿ, ಎಲ್ಲೆಲ್ಲಿ ಮಕ್ಕಳನ್ನ ಹಡ್ದು, ಎಲ್ಲೆಲ್ಲಿ ಶರೀರ ಬಿಟ್ಟು ಬಂದು ಕಬರ್ ಐತಿ. ಎಷ್ಟು ಜನ್ಮ ಆದ್ರಿ? ಅದು ನನ್ನ ಮನೇನ ಅಂತಿ, ಇದು ನನ್ನ ಮನೇನ ಅಂತಿ, ಇಟ್ಕೊಂಡು ಕುಂಡಿರ್ತಿ, ಮತ್ತೆ ಬಿಟ್ಟು ಬಿಟ್ಟು ಬಂದಿ. ಎಷ್ಟೋ ಲೆಕ್ಕ ಇಲ್ಲದಷ್ಟ ಯಾಕ್ರಿ ಮನ್ಯಾಗ ಹೊಕ್ಕ ಬಂದೀನಿ. ಎಷ್ಟೋ ಜೀವರಾಶಿಗಳದಾವ, ಎಲ್ಲಾ ಜೀವರಾಶಿಗಳಲ್ಲಿ ಬಿಟ್ಟಿಟ್ಟು ಬಂದೀನಿ. ಅದು ಈ ಮನ್ಯಾಗ ಹೋಗಿಲ್ಪ ಅನ್ನೋಂಗಿಲ್ಲ, ಎಲ್ಲಾ ಮನ್ಯಾಗೂ ಅದೀನಿ, ಹೌದಿಲ್ಲ? ಹುಳ ಹುಪ್ಪಡಿ ಆಗಿ ಎಲ್ಲ ಈನು ಕೂರಿ ಆಗಿ ಹರಿದಾಡಿದಿ, ಎಲ್ಲ ಅಡ್ಡಾಡಿ. ಇದಿಲ್ಲ ಅನ್ನೋಂಗಿಲ್ಲ, ಎಲ್ಲಾ ಮನೆಯೊಳಗೆ ಸುಳಿದಾಡಿ ಬಂದಿ. ಅದ್ರ ಅಭಿಮಾನ ಹಿಡ್ಕೊಂಡು ಕೂತಿಯಲ್ಲ ನಾನು ಅಂತ. ಯಾವಾಗಪ್ಪ ನಿನ್ನ ಊರು ನಿನ್ನ ಮನೆಗೆ ಹೋಗುದು? ಯಾಕೆ ತಿರುಗ್ತಿ? ಎಲೇ ಜೀವವೇ ನಡೆ ನಿನ್ನ ತವರಿಗೆ ಅಂತ. ನಡಿ ನಿನ್ನ ಮನೆಗೆ. ಕರ್ಮ ಕಣಸೋರವಾಗ ಗಾಳಿಗೆ ಬರ್ತತ್ವ ಪುನಃ ಅನ್ಸಿದ್ವಿ. ಅವನ ಗಾಳಿಗೆ ಕಟ್ ಕಟ್ಟಿಸ್ತದ ಅಂತ ಅನ್ಸಿದ್ವಿ. ಮತ್ತೆ ಟಪ್ ಟಪ್ ಮಾಡೋದು ಗಾಳಿ ಬಿಡ್ತಾನ, ಅವನ ಹಂಗ ಜೋತ್ ಬಿಟ್ಟಾರ. ನಿನ್ನ ಮನೆ ಯಾವ್ದು ನೋಡು? ಯಾಕೆ ಹೇಳಿರ್ತೀರಿ ಎಲೇ ಜೀವವೇ ಪರದೇಶದಲ್ಲಿ ನಡೆ ನಿನ್ನ ತವರಿಗೆ ಅಂತ. ನಮ್ಮ ಊರು ನಮ್ಮ ಮನೆ ಅನ್ನೋದ ಗೊತ್ತಿಲ್ಲ. ಮಂದಿ ಮನೆಯಾಗ ಎಷ್ಟು ದಿನ ಇರೋ ನಡಬರ್ಕ ಬಂದದ್ದು ನೀ ಕಲ್ಪಿಸ್ಕೊಂಡದ್ದು ಎಲ್ಲ ಕಲ್ಪನಾದಾತ್ ಹೋಗಿದ್ವು ಎಲ್ಲ ಎಷ್ಟು ದಿನ ಇರೋದ್ರೆ ಮರ್ಯಾದೆ ಗಿಡಿಯಾಗಿ ಮನೆ ಬಿಡೋಕ್ಕಿಂತ ಮೊದಲೇ ಬಿಡುತ್ತಲು. ನಮ್ಮೂರು ನಮ್ಮ ಮನೆ ಅದು ನೋಡ್ಕೊರಿ. ನಿಮ್ಮ ಮನೆಗೆ ಹೋಗೋ ಊರು, ನಿಮ್ಮ ಊರಿಗೆ ಹೋಗೋ ಬಸ್ ಈಗ ಬಂದತಿ. ಯಾಕ್ರಿ? ಇದನ್ನ ಹತ್ತಿ ಮುಟ್ಟು ವ್ಯವಸ್ಥೆ ಮಾಡ್ಕೋ. ನಿಮ್ಮ ಊರು ಮತ್ತೆ ಅದರ ಬಂತ ಸಿಗುದಿಲ್ಲ ನಿನಗೆ. ನಿಮ್ಮ ಊರಿಗೆ ಹೋಗೋ ಬಸ್ ಮತ್ತೆ ಬರೋದಿಲ್ಲ ನಿನಗೆ. ಈಗ ಮನುಷ್ಯ ಬಿದ್ದಾಗ ಅದನ್ನ ಕಂಡ್ಕೊಳಿಕ್ ಬರ್ತೈತಿ. ಅವಾಗಂದ್ರೆ ನಿನಗೆ ಚಿಂತಿಲ್ಲ. ನಿಮ್ಮ ಊರಾಗ ನಿಮ್ಮ ಮನ್ಯಾಗ ಇದ್ದೆ ಅಂದ್ರೆ ಯಾವ್ದು ಪರಸ್ಥಳ ಪ್ರಾಣ ಸಂಕಟ, ಹೌದಿಲ್ಲ? ಯಾವ್ದು ಚಿಂತಿಲ್ಲಲ್ಲ ನಿಮ್ಮ ಮನ್ಯಾಗ ನೀ ಇದ್ದೆ ಅಂದ್ರೆ. ಜೀವನ ಮನಿನ ತನ್ನ ಸ್ವರೂಪ ಇದ್ದಕ್ಕಿದ್ದಂಗೆ ಇದ್ದದ್ದು, ಯಾವುದು ದುಃಖ ಇಲ್ದಂತ ಸ್ಥಿತಿ ಅದು. ನೀ ಎಷ್ಟು ಜನ್ಮ ತಿರುಗಿದ್ರು ಕಡೆಗೆ ನಿಮ್ಮ ಮನೆಗೆ ಬಂದಾಗ ನಿನಗೆ ಸಮಾಧಾನ ನೋಡ್ರಿ. ನಾನು ಅನ್ನೋದರ ಮೂಲನ ನಿನ್ನ ಮನೆ. ಜೀವನ ಯಾತ್ರೆ ಎಲ್ಲಿ ಮುಗಿತೈತಿ ಅಂದ್ರೆ ನಿನ್ನ ಸ್ವರೂಪದ ಕಡೆ ಲಕ್ಷ್ಯ ಕೊಟ್ಟಾಗ, ಸ್ವರೂಪದ ಎಚ್ಚರಿಕೆ ಮಾಡ್ಕೊಂಡಾಗ ಜೀವನ ಯಾತ್ರೆ ಮುಗಿತೈತಿ. ಹಿಂತಿರುಗಿ ನಿಂತ್ರ ಅಲ್ಲೇ ಐತಿ ನಿನ್ನ ಮನೆ ಅನ್ನೋದು ಗೊತ್ತಿಲ್ಲ, ಗೊತ್ತಾಕೈತಿ. ಮರ್ತಿ ಅದನ್ನ ಹಂಗ ಹೊಂತಿ ಹಂಗ ಮುಂದೆ ಎಲ್ಲಿ ಸಿಗ್ಬೇಕು ನೀನು? ಒಳ್ಳೆ ರಿಟ್ರೇಚ್ ಯುವರ್ ಸ್ಟೆಪ್ಸ್ ಬ್ಯಾಕ್ ಅಂತ ಹಿಂದಕ್ಕೆ ತಿರುಗದನ. ಎಷ್ಟೆಷ್ಟು ಮುಂದಕ್ಕೆ ಹೋಗಿ ಎಷ್ಟು ಹಿಂದಕ್ಕೆ ಸರಿ, ಅವಾಗ ನಿನಗೆ ಇದು ಅನುಭವ ಬರ್ತೈತಿ. ವಾಸನೆ ಅನ್ನುವಂಥ ಗಂಟು ಕರಗೋರಿಗೂ ನಿಮ್ಮ ಊರಿಗೆ ನಿಮ್ಮ ಮನೆಗೆ ಬರೋಕ್ಕಾಗೋದಿಲ್ಲ. ಕೈಯನ್ ರೊಕ್ಕ ಮುಟ್ಟ ಹಂಗೆ ಚೇಂಜ್ ಹೊಡ್ಯಾವನು ಎಲ್ಲ ಮುಗಿದ ಮ್ಯಾಗ ಊರು ನೆನಪಾಕೈತಿ. ಅತ್ತಾಗ ಎಲ್ಲಿ ಹೋಗುಣಪ್ಪ, ಎಲ್ಲಿ ಯಾರು ಏನೋ ಇದನ್ನ ಮಾಡಲಿಲ್ಲ ಅಂದ್ರೆ ಎಲ್ಲ ಮುಗೀತಪ್ಪ. ಇನ್ನು ವಾಸನಾ ನಾಶ ಆದಾಗ ಪೂರ್ಣ ವಾಸನೆಗಳನ್ನು ಅದು ಪ್ರಯತ್ನ ಪೂರ್ವಕ ಅಭ್ಯಾಸ ಮಾಡಿದಾಗ ತಾನ ಹೋಗುದಿಲ್ಲ. ಅದು ವಾಸನ ಹೋಗ್ಲಿಲ್ಲ ಅಂದ್ರೆ ಹಂಗೆ ತಿರ್ಕೊಂತ ಅಡ್ಡಾಡುದಾನೆ, ತಪ್ಪುದಿಲ್ಲ. ಪುನರಪಿ ಜನನ ಪುನರಪಿ ಮರಣ. ಅದ ವಾಸನ ಏನೈತಲ್ಲ, ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋ ವಾಸನ ಪೂರ್ಣ ನಾಶ ಆಗುವವರೆಗೂ ನೀನು
ನಿನ್ನ ಆನಂದ ಸ್ಥಿತಿಯನ್ನು ಹೊಂದಲಿಕ್ಕೆ ನಿನಗಾಗುವುದಿಲ್ಲ. ನಿಮ್ಮ ಮನ್ಯಾಗ ನೀ ಇರೋದಕ್ಕ ಮುಕ್ತಿ ಅಂತಾರೆ. ಏನ್ ಮುಕ್ತಿ ಮುಕ್ತಿ ಅಂದ್ರೆ ನಿಮ್ಮ ಮನೆ, ನಿಮ್ಮೂರು, ಗಂತವ್ಯ ಸ್ಥಾನ. ಏನ್ ಶ್ರುತಿ ಹೊಂದದೇ ಇರ್ತಕ್ಕಂಥ ಅಚ್ಯುತ ಸ್ಥಾನ, ಏನ್ ಕೆಡಲೇ ಇರ್ತಕ್ಕಂಥ ಸ್ಥಾನ. ಅದನ್ನು ನಾವು ಹೊಂದ್ಕೋಬೇಕಾಗಿದೆ. ನೀವು ಕೆಟ್ಟು ಹೋಗೋದು ಎಷ್ಟು ದಿನ ಇರೋ ನೀವು? ಎಷ್ಟೊತ್ತಿಂದ ಎಲ್ಲ ಎಷ್ಟು ದಿನ ಇರ್ತೈತಿ ಈ ಶರೀರ? ಎಷ್ಟು ದಿನ ಇರೋ ಈ ಶರೀರದಾಗ ನಂದು ಅಂತ ಹಿಡ್ಕೊಂಡು ಹಿಂದಗಡೆ ನಿರಾಶೆ ಆಕೈತಿ ನಿನಗೆ. ಅದು ಹೋಗೋ ಟೈಮ್ ಬಂತಂದ್ರೆ ಅದು ಬಂದೈತೆ ನಿಂದ ಹೋಗೋದಲ್ಲ, ಅದಿಲ್ಲ ಬಂದು ಹೋಗೋದು ನಿನ್ನ ಮನೆ ಅಲ್ಲ. ಶರೀರ ಬಂದೈತೆ ಅದು ಹೋಗ್ತೈತೆ. ಅದು ನಡವರ್ಕ ಬಂದು ನಡವರ್ಕ ಹೋಗೈತಿ. ಮೊದಲು ಇದ್ದದ್ದು ಯಾವ್ದೈತಿ ಕಡೆಗೂ ಅದೇ ಇರ್ತೈತಿ, ಮಧ್ಯದಲ್ಲಿನೂ ಅದೇ ಐತಿ. ಅದ್ರ ಕಡೆ ಲಕ್ಷ ಕೊಡು, ಹೀರಿಕೆ ಕಡೆ ಲಕ್ಷ ಕೊಡು, ತೋರಿಕೆ ಕಡೆ ಲಕ್ಷ ಕೊಡಕ್ಕೆ ಹೋಗೋಣ. ತೋರಿಕೆ ನಿನ್ನ ಮನೆ ಅಲ್ಲ, ಹೀರಿಕೆ ಐತಿ ಯಾವಾಗಲೂ ಇದ್ದದ್ದು. ಅದನ್ನು ನಾವು ಅದರ ಎಚ್ಚರಿಕೆಯನ್ನು ಮಾಡ್ಕೋಬೇಕಾಗಿದೆ. ಏನ್ ನಾವು ಕಂಡಲ್ಲೇ ಹಂಗ ತಿಳ್ಕೊಂತ ಅಡ್ಡಾಡು ಪಾಳೆ ಬಂದಿದ್ದಲ್ಲ ಅಜ್ಞಾನದಿಂದ. ನೀನ್ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದು ತಿಳ್ಕೊ. ಎಡೆಬಿಡದೆ ಅಭ್ಯಾಸ ನಡಿಬೇಕು ನೋಡ್ರಿ. ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖ. ನೆನೆಯುವುದು ಅನುದಿನ ಬಿಟ್ಟು ಬಿಡದ ಎಚ್ಚರಾದ ಕೊಲೆ ಇದ್ರ ನಾವು ಯಾವುದು ನಾನು ಯಾವುದು ನಾನಲ್ಲ. ಆತ್ಮ ಮತ್ತು ಅನಾತ್ಮಗಳ ವಿವರಣೆ, ಇದರ ಬಗ್ಗೆ ವಿಚಾರ ನಾವು ಮಾಡಬೇಕಾಗ್ತದೆ. ನಾವು ಅಲ್ಲದನ್ನ ನಾವಂತ ತಿಳ್ಕೊಂಡು ವ್ಯವಹಾರ ನಡೆಸೇವಿ. ಮರಿಯೊಳಗೆ ಅಧ್ಯಾಸದೊಳಗೆ ಇದೆಲ್ಲ ವ್ಯವಹಾರ ನಡೆದದ. ನೀ ಯಾರದೇನೋ ವಿಚಾರ ಮಾಡಿ ನೋಡಿದ್ರೆ ಅಲ್ಲಿ ವ್ಯವಹಾರ ಇಲ್ಲ. ಏನ್ ಅಧ್ಯಾಸ ನಿವಾರಣೆ ಕಳ್ಕೊಂಡೆ ಅಂದ್ರೆ ಈ ತಪ್ಪು ತಿಳುವಳಿಕೆ ಅಥವಾ ಅಜ್ಞಾನವನ್ನು ನೀ ಕಳ್ಕೊಂಡ್ರೆ ಅಲ್ಲಿ ವ್ಯವಹಾರ ಇಲ್ಲ. ಎಲ್ಲ ವ್ಯವಹಾರ ಎಲ್ಲ ಏನದ ಅಜ್ಞಾನದೊಳಗಿನ ವ್ಯವಹಾರ. ನೀ ಅಜ್ಞಾನದೊಳಗೆ ಏನು ಮಾಡಿದರೂ ಸುಧಾ ನಿನಗೆ ನೆಮ್ಮದಿ ಇಲ್ಲ ನೋಡ್ರಿ. ಏನ್ ಕತ್ತಲಿಯೊಳಗೆ ಇಲ್ಲೆಲ್ಲ ಏನಾರು ಮಾಡ್ಕೊತ ಕುಂದಿರ್ತೀನಿ. ಕತ್ತೆಲ್ಲ ಕೇಳಿಸ್ಕೊಂತ ಎರಡು ದಿನ ಇರೋ ನೀನು. ಬೆಳಕಿಗೆ ಬಾ. ವಿಚಾರದ ಬೆಳಕಿಗೆ ಬಂದಾಗ ನಿನ್ನ ನಿಜದ ಅರಿವು ನಿನಗಾಕೈತಿ. ಈಗ ಮನುಷ್ಯನ ಜನ್ಮದ ಬೆಳಕು ಬಂದೈತಿ. ಈಗ ಕಂಡುಕೋ ಇದನ್ನ, ನಿಜವನ್ನು ಕಂಡುಕೊಂಡು ಇದರಿಂದ ಬಿಡುಗಡೆಯನ್ನು ಹೊಂದು. ಮಾಡ್ಕೊಳ್ಳಿಲ್ಲ ಅಂದ್ರೆ ಇದ್ರ ಇಂದ್ರಿಯಗಳ ಮಜಾಕ್ ಬಿದ್ದೆ ಅಂದ್ರೆ ಮತ್ತು ಸಂಕಟ ತಪ್ಪುದಲ್ಲ. ನಿರಂತರ ದುಃಖ ಅನುಭವಿಸ್ಬೇಕು. ಏನ್ ತಿಳ್ಕೊಂಡೇ ಪಾರಕ್ಕೆ ದೊಡ್ಡ ಲಾಭವನ್ನು ಹೊಂದಿ. ತಿಳ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ ಅದು. ಇಹ ಚೇತ್ ಅವೇದೀತ್ ಸತ್ಯಮಸ್ತಿ ನಚೇತ್ ಅವೇದೀತ್ ಮಹತಿ ವಿನಷ್ಟಿ. ದೊಡ್ಡ ಹಾನಿ ಅದ. ಅದಕ್ಕೆ ಹಾನಿ ಮಾಡಲು ಬೇಡ ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು, ಶ್ರೇಷ್ಠವಾದಂಥದ್ದು. ಇದರ ಲಾಭ ಮಾಡ್ಕೋರಿ ಅಂತ. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋರಿ. ಈಗ ಅದರ ಬಗ್ಗೆ ಅನುಭವಗಳ ಮುಖಾಂತರ ಶ್ರವಣ ಮಾಡುವ, ಮನನ ಮಾಡುವ, ನಿಧಿಧ್ಯಾಸನವನ್ನು ಮಾಡು. ಇದ ನಿನ್ನ ಕಾಯಕ. ನಾವು ಮಾಡಬೇಕಾದಂಥ ಕರ್ತವ್ಯದ ಎಲ್ಲರ ಗುರಿನೂ ಅದ. ನಮ್ಮ ನಿಜವನ್ನು ನಾವು ಹೊಂದೋದು. ಅಲ್ಲಿಲ್ಲ ಅಂದ್ರೆ ಮತ್ತೆ ದುಃಖಕ್ಕೆ ಇಡಕ್ಕಿ ನೋಡಿ. ಯಾರಿಗೇನು ಒತ್ತಾಯ ಇಲ್ಲ. ಅದು ಯಾರು ಈ ದುಃಖದಿಂದ ಬಿಡುಗಡೆ, ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದಬೇಕು ಅನ್ನುವಂಥ ಇಚ್ಛಾ ಯಾರಿಗೈತಿ ಅವ್ರಿಗೆ ಅದ. ಗೌರವ ಬಹುಮಾಲಿಗಳಕಿ ಈ ಹುಟ್ಟು ಸಾವುಗಳಿಗೆ ಬೇಸರ ಆಗಿ ಬ್ಯಾಡಪ್ಪ ಇನ್ನು ನಾವು ಇದ್ರಾಗ ಬೆನ್ನ ಹತ್ತುದು. ಮಂದಿ ಮನ್ಯಾಗ ಎಷ್ಟು ದಿನ ತಿರುಗುದು, ವಾಸನೆ ಕಟ್ಕೊಂಡು ಮಂದಿ ಮನೆಗೆ ಹೋಗುದ. ಎರಡು ದಿನ ಆದ ಮುಗಿದ ಮತ್ತೆ ಹೊರಗು ಬಿಟ್ಟು ಬರೋದು. ಬಾಡಿಗೆ ಮನ್ಯಾಗ ಎರಡು ದಿನ ಇರುವುದು. ಸ್ವಂತ ಮನೆ ಯಾವಾಗ ನಡಿ ಅನ್ನೋರಲ್ಲ ಅವ್ರು. ಯಾಕ್ರಿ ಎರಡು ದಿನ ಇಟ್ಕೊಳ್ಳೋದು ಜಗ ಬಿಡೋದು ನಾವು. ಒಲ್ಲೆ ಅಂದ್ರೆ ಮುಕ್ಳಿ ಮ್ಯಾಗ ಒದಗಿ ಬೀಳ್ತಾವ. ಕರುಣಾ ರಸಮಯರೇ ಯಮ ಭಟರು. ಕರ್ಮದ ನಿಯಮ ಅದು ಕಠೋರವಾದದ್ದು. ಯಾರನ್ನು ಕೇಳೋದಿಲ್ಲ. ನಡಿ ಜಗ ಬಿಡ. ಮತ್ ಮಂದಿ ಬರೋರು ಅದಾರ. ಇಲ್ಲಿ ಬುಕ್ಕಿಂಗ್ ಆಗೈತಿ, ಅಡ್ವಾನ್ಸ್ ನಡಿ. ಯಾಕ್ರಿ ಅಡ್ವಾನ್ಸ್ ಬುಕ್ ಆಗಿರ್ತೈತೆ ಅದು. ಜಗ ಅವ್ರು ಬುಕ್ ಮಾಡಿರ್ತಾರ ಮೊದಲು. ನೀವು ಊರ್ ಬಂದ್ ಕೂಲೆ ಇಳಿಲಿಲ್ಲ ಅಂದ್ರೆ ನಾ ಇಲ್ಲೇ ಕುಂಡ್ರ ಅಂದ್ರೆ ಹೇಳೋದು ಹೋಗಿತಾರ, ದುಗಿಸ್ತಾರ. ಹಂಗೆ ಹೋಗ್ಬೋದು ಬೇಷ. ಮೊದಲೇ ನಮ್ ನೋಡ್ಕೋಬೇಕು, ನಾವು ದಾರಿ ನೋಡ್ಕೋಬೇಕು. ಬ್ಯಾಡಪ್ಪ ಇನ್ನು ಹಗಲೆಲ್ಲ ಇದ್ರಾಗ ತಿರುಗುದು, ಮಂದಿ ಮನ್ಯಾಗ ಮಂದಿ ಊರಾಗ ತಿರುಗುದು ಸಾಕೇನ.
ನಮ್ಮ ಊರು ನಮ್ಮ ಮನೆ ಯಾವುದು ನೋಡು. ಈಗ ಈ ಶರೀರ ಬಂದೈತಿ, ತಿಳ್ಕೊಳಿಕ್ಕೆ ಬರ್ತೈತಿ, ಎಲ್ಲಾ ತರದ ಅನುಕೂಲ ಐತಿ. ಈಗ ಮನುಷ್ಯನ ಶರೀರ ಬಂದಾಗ ಮಾಡ್ಕೊಳಿಕ್ಕೆ ಅವಕಾಶ ಐತೆ. ಏನ್ ಬೇಕಾದ ನೀವು ಮಾಡ್ಕೋಬಹುದು. ಏನು ಕರ್ಮಗಳನ್ನು ಮಾಡಿ ಹೀನ ಸ್ಥಿತಿನೂ ಹೊಂದಬಹುದು, ಉತ್ತಮ ಕರ್ಮಗಳನ್ನು ಮಾಡಿ ಉತ್ತಮ ಸ್ಥಿತಿನೂ ಹೊಂದಬಹುದು. ಏನು ನಿಜವನ್ನು ತಿಳ್ಕೊಂಡು ಮುಕ್ತನೂ ಆಗ್ಲಿಕ್ಕೆ ಬರ್ತದೆ. ಇಂತಹ ಒಂದು ಅವಕಾಶ ಅದ ನಿನಗೆ. ಮೊದಲು ಈ ಕೆಲಸ ಮಾಡ್ಕೊ. ನೀ ಅಜ್ಞಾನದಿಂದ ಮರೆತೆಲ್ಲ ವ್ಯಾಮೋಹಕ್ಕೆ ಬಿದ್ದುಬಿಟ್ಟು ಇದ ಮಜಾ ಅನಿಸೈತಿ. ಎದಕ್ಕೆ ಬಂದೇವನು ಸುಧಾ ನಿನಗೆ ಖಬರ್ ಇಲ್ಲ. ಬಂದದ್ದು ಮುನಿಗೆ ಬಿಟ್ಟಿಲ್ಲ ಪ್ರಪಂಚದ ವ್ಯವಹಾರದೊಳಗೆ. ನಾವು ಮಾಡಬೇಕಾದಂಥ ಕರ್ತವ್ಯ, ನಾವು ಬಂದದ್ದು ಯಾವುದು, ಎದಕ್ಕೆ ಬಂದೀವಿ ಅನ್ನೋದು ಯಾರಿಗೆ ಖಬರ್ ಇದ್ರಿ? ಮೋಹ ಅದು ನಮ್ಮನ್ನ ಹೊಡಿಗೊಡುದಿಲ್ಲ. ಮೋಹಕ್ಕೆ ಬಿದ್ದುಬಿಟ್ಟು ಇಂದ್ರಿಯಗಳ ಮೋಹಜಾಲ. ಈ ಮೋಹ ಕ್ಷಯ ಮಾಡಿಕೊಂಡಾಗ ನಿನಗೆ ದುಃಖದಿಂದ ಬಿಡುಗಡೆ. ಈ ವ್ಯಾಮೋಹನ ನಾಶ ಮಾಡ್ಕೊಳ್ಳೋ ಸಂಬಂಧ ಇದನ್ನೆಲ್ಲ ಹೇಳೋದು ಕೇಳೋದು ಮಾಡ್ಬೇಕಾಗೈತಿ. ಎಚ್ಚರಗೊಳಿಸ್ತಾರೆ ಮಹಾತ್ಮರು. ಬಿಡಬೇಡ, ಮತ್ತೆ ಬೀಳಬೇಡ ಅದ ವ್ಯಾಮೋಹದಾಗ. ಚಿಕ್ಕೊಂಡು ಒದ್ದಾಡಬೇಡ, ಇನ್ನು ಎಚ್ಚರ ಆಗುವ ಅಂತ. ಈ ಟೈಮ್ ಎಲ್ಲ ಬರೀ ಇದ್ರಾಗ ಕಳೆದ ಅಂದ್ರೆ, ಇಂದ್ರಿಯಗಳ ಮಜಾ ಮಾಡೋದ್ರಾಗ ಟೈಮ್ ಹೋತಂದ್ರೆ ಏನ್ ಮಾಡೋದು? ಮತ್ತೆ ಸಿಗ್ತೈತೆ ನಿನಗೆ ಅದು ವೇಳೆ ಸಿಗುದು. ಇದ್ರಾಗ ಕಳೆದಿಲ್ಲ. ಎಲ್ಲಾರು ಹೋದಾಗ ಹಂಗಾರಾಟ ನೋಡ್ಕೊಂತ ನಿತ್ಯ ಅಂದ್ರೆ ಅವು ಹೋಗ್ಬಿಡ್ತಾವ ಬಸ್ಸು. ಯಾಕ್ರಿ? ಹಂಗಾರಾಟ ಡಾಂಬರಾಟ ನೋಡ್ಕೊಂತ ಅಲ್ಲಿ ನಿತ್ಯ ಅಂದ್ರೆ ಏನು ಉಪಾಯ? ಇದು ನೋಡುದಂದ್ರೆ ಹಂಗಾಗಿ ನಮ್ಮ ಇದು ಬಾಳೆದ ಆಟ, ಇದು ಹಂಗಾರಾಟ ಡಂಬರಾಟ ಇದ್ದಂಗೆ. ಇದ್ರ ಆಟ ಏನ್ ನೋಡಾವ? ಇದು ಜನ್ಮ ಮಾತ್ರ ನೋಡ್ಕೊಂತ ಬಂದಿಯಲ್ಲ, ಏನಾಗೈತೆ ನೋಡ್ಕೊ. ಅದ್ರಾಗ ಏನೈತೆ ಅಂತ ತಿಳಿದ ಅದ್ರ ಕಡೆ ಹೊಳ್ಳಿ ನೋಡಿದಾಗ ಕೇವಲ ನಮ್ಮ ಇರುವಿನ ಅನುಸಂಧಾನದಾಗ ಕೊಡು. ಆ ಕೆಲಸ ದೌಡ್ ಮಾಡ್ಕೋಬೇಕಾಗಿತ್ತು. ಇನ್ನೇನ್ ಮಾಡವ? ಡಂಬರಾಟ ಯಾಕ್ರಿ? ಹಂಗಾರಾಟ ತಗೊಂಡು ಏನ್ ಮಾಡವ? ನಿನ್ನ ವೇಳೆ ಎಲ್ಲ ಹೋಗ್ಬಿಡ್ತೈತಿ. ಹೌದಿಲ್ಲ? ಬಸ್ ಹೋದ ಶರೀರ ಎಲ್ಲ ಮುದುಕಾಗಿ ಹೋಗ್ತಾ ಇದ್ರಾಗ ಈ ಆಟ ನೋಡೋರಾಗೆ. ಶರೀರ ಬಿಡು ಮಟ ನೋಡಿದಲ್ಲ ಇದನ್ನ ಈ ಆಟ ಏನಾಗ್ತಿದ್ರಿಂದ ಏನ್ ಲಾಭ ಆಯ್ತು ನೋಡ್ಕೊ. ಜಸ್ಟ್ ಹೇಳಿದ್ರು ಹೊಡಿದಲ್ರಿ, ಮತ್ತು ಇದ್ರಾಗ ಹಣಿಕೆ ಹಾಕೋದು ಬಿಡೋದು. ನಮ್ಮ ಜನ್ಮ ಅಂತ ವಾತಾವರಣ, ಅಂತ ಸಂಘ ನಮ್ಮನ್ನ ಅತ್ತಾಗನೇ ಸೆಳುವು ಆ ಕಡೆ ಎಳಿತೈತೆ. ಅದು ಮತ್ತೆ ಸಂಸ್ಕಾರ. ಅದಕ್ಕೆ ಉತ್ತಮ ಸಂಘ ನಮಗೆ ಬೇಕಾಗಿತ್ತು. ಅಂತಹ ವಿಚಾರವಂತರ ಸಂಘದಿಂದ ನಮಗೆ ಈ ಸಂಸ್ಕಾರಗಳೆಲ್ಲ ಕಡಿಮೆ ಹೋಗುವಂತ ಬರ್ತಾವ. ಹೀನ ಸಂಸ್ಕಾರಗಳು, ಉತ್ತಮ ಸಂಸ್ಕಾರಗಳ ಜಾಗೃತ. ಅವಾಗ ಈ ಕಡೆ ಬರಕ್ ಬರ್ಬೇಕು. ಒಲುವಕ್ಕೆ ಮುಕ್ತಿ ಒಲವು ಬಿಟ್ಟು ಬಿಡದೆ ಇದರ ಬಗ್ಗೆ ಮಹಾತ್ಮರು ಹೇಳಿದಂತಹ ವಿಚಾರಗಳನ್ನ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಇದಕ್ಕೆ ನಿತ್ಯ ಕರ್ಮ ಅಂತಾರೆ. ಹಿಂಗದೆ ಬಿಟ್ಟು ಬಿಡದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನಬಹುದು. ಮಂಗಳಮಯ ಧರ್ಮದಿಂದ ದುಷ್ಕೃತಿ ಭಂಗವಂತಾಗಿ ಮೋಹಿಪ ಚಿತ್ತ ನಿರ್ಮಲ. ಹೌದು, ಮನಸ್ಸು ಸ್ವಚ್ಛ ಆತಂದ್ರೆ ಅವಾಗ ನಿನಗೆ ಇದನ್ನು ನೋಡ್ಕೊಳಕ್, ನಾನೇ ಆನಂದದ ಅನುಭವ ಮಾಡ್ಕೊಳಕ್ ಬರ್ತೈತಿ ನಿನಗೆ. ನಮಗೆ ಯಾಕೆ ಅಂತ ಅನುಭವ ಬರುವಲ್ದ ಆನಂದ ಅಂದ್ರೆ ಮನಸ್ಸು ಮಲಿನಾಗೈತಿ. ಇವುಗಳು ಅದು ಬೇಕು ಇದು ಬೇಕು ಅಂತ ಬಯಕೆಗಳಿದಾವಲ್ಲ, ಇದರಿಂದ ಮನಸ್ಸೆಲ್ಲ ಹೊಲಸಾಗ್ಬಿಟ್ಟೈತಿ. ಅವನ್ನೆಲ್ಲ ತೆಗೆದಾಗ ಯಾವುದೇ ತರದ ಬಯಕೆಗಳ ಉಳಿಲಂಗ ಮಾಡ್ಕೊಂಡು ಅವಾಗಂತ ಕಣ ಸ್ವಚ್ಛತೆ. ಅದು ಬಯಕೆಗಳಿತ್ತಂದ್ರೆ ಅಂತ ಕಣ ಮಲಿನಕತಿ. ನಿನಗೆ ಆನಂದದ ಅನುಭವ ಯಾಕೆ ಆಗ್ಬಲ್ದಪ್ಪ? ಎಷ್ಟೆಲ್ಲ ಹೇಳಿದ್ರು ಕೇಳಿದ್ರು ಅಂದ್ರೆ ಬಯಕೆಗಳ ಒಳಗೆ ವಾಸನಾ ಬಯಕೆಗಳದಾವ. ಅವು ಕಾಡ್ತಾವ. ಹೊರಗೆ ಬಿಟ್ಟಿದಂದ್ರೆ ಒಳಗೆ ವಾಸನ ಹಂಗ ಅದಾವ. ನಿನಗೆ ಸಿಗ್ಲಿಕ್ಕೆ ಸುಮ್ಮನೆ ಕುಂತಿ. ಯಾಕಂದ್ರೆ ಬಿಡ್ತೀಯಪ್ಪ ಸಿಕ್ಕರೆ ಹಂಗ ಹವಣಿಸ್ಕೊಂಡು ಕುಂತಾನ ವಾಸನ. ಅದಾದ್ರೆ ಬೇಷಕತಿ, ಇದಾದ್ರೆ ಬೇಷಕತಿ. ಹೆಂಗಾದ್ರೂ ಇದ್ರಾಗ ಸುಖ ಇಲ್ಲ. ಇದ್ರ ಬಗ್ಗೆ ಪ್ರಯತ್ನ ಮಾಡೋದೆಲ್ಲ ಗುಡ್ಡ ಕಲ್ಲು ಹೊತ್ತಂಗ ನಿರರ್ಥಕ ಶ್ರಮ ಮಾಡಾಕತ್ತೀನಿ. ಇದ್ರಾಗಿನ ಒಂದನ್ನು ಶತಾಂಶದಷ್ಟು ಇದಕ್ಕೆ ಪ್ರಯತ್ನ ಮಾಡಿದ್ರೆ ನಿನ್ನ ನಿಜವನ್ನೇ ತಿಳ್ಕೊಳಿಕ್ಕೆ ನೀನು ದುಃಖದಿಂದ ಬಿಡುಗಡೆ ಹೊಂತಿತ್ತು. ದೇವ್ರ ನೀನು ಅನ್ನೋದು ಹೊಳಿತಿತ್ತು. ನೀನು ಅದಕ್ಕೆ ಪ್ರಯತ್ನ ಮಾಡಾಕ್ತಾ ಇರಲಿಲ್ಲ. ಮೊದಲು ಅದು ತಾನ ಆಗ್ಬೇಕಂತ ಇದಕ್ಕೆ ಬಾಳ್ಯಾಕ ಪ್ರಯತ್ನ ಮಾಡ್ತಾನೆ. ಬಾಳೆ ಸಂಬಂಧ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಪ್ರಾರೂಪಕಾರ ನಡೆಯುವಂಗೆ ನಡೀತೈತಿ. ಇದಕ್ಕಾಗಿ ಪ್ರಯತ್ನವನ್ನು ಮಾಡ. ನಿರಂತರ ಪ್ರಯತ್ನ ಅವಶ್ಯದ ಇದೆ. ನಾವು ಪ್ರಯತ್ನ ಮಾಡಲಿ ನಮ್ಗೆ ಹೆಂಗ ಸಿಗುದಿಲ್ಲ. ಸಾಧನೆ ಮಾಡಲಿ ಅನುಭವ ಹೆಂಗ
ಅದಕ್ಕೆ ನಿತ್ಯ ಇದೇ ಸಾಧನದಾಗ ಕೊಡಬೇಕು. ನಿತ್ಯ ಅನುಭವಗಳ ಮುಖಾಂತರ ಕೇಳುವುದು ಒಂದು ದೊಡ್ಡ ಸಾಧನ. ನಮ್ಮ ಇರುವಿನ ಬಗ್ಗೆ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು, ಇದು ನಮ್ಮ ಕರ್ತವ್ಯ. ಬಾಕಿ ಏನು ಮಾಡೋದಿಲ್ಲ ಈ ಜಗತ್ತಿನೊಳಗೆ. ಕರ್ತವ್ಯ ನೀನು ಹೊರಗೇನು ಕೆಲಸ ಇಲ್ಲ, ನಾವು ಕೆಲಸ ಇಲ್ಲ, ಎಲ್ಲ ಒಳಗಿನ ಕೆಲಸ. ಒಳಗಿನ ಕೆಲಸಕ್ಕೆ ಮಹತ್ವ ಕೊಟ್ರೆ ಹೊರಗಿನ ತಾನ ಉದಾಸೀನ ವೈರಾಗ್ಯ ಬಂದು ಬರುತ್ತೆ ನಮ್ಗೆ. ಅದಕ್ಕೆ ಏನ್ ಮಾಡಿದ್ರಿ ಅವ್ರು ನೋಡ್ರಿ, ನೀವು ಮಹಾತ್ಮರೆಲ್ಲ ಹೊರಗೆ ಏನಾರ ಅದನ್ನ ತಿದ್ದಾಕ ತೀಡಾಕ ಏನಾರು ಮಾಡಕ್ ಹೋದನ, ತಿದ್ದಾಕ ಹೋದನ, ಬಾಳೆ ತಿದ್ದಾಕ ಅದನ್ನ ಏನೂ ಮಾಡ್ಲಿಲ್ಲ. ಮಾಡುವ ಅವಶ್ಯಕತೆನೇ ಇಲ್ಲ. ಅದು ಪ್ರಾರ ಪ್ರಕಾರ ನಡೀತೈತಿ. ನೀ ಎಷ್ಟು ಪ್ರಯತ್ನ ಮಾಡಿರೋ ಅದು ವ್ಯರ್ಥ. ನೀನು ಹೋಗೋದನ್ನ ಅಲ್ಲ. ನೀ ಏನು ಪ್ರಾಪ್ತ ಮಾಡ್ಕೊಂಡ್ರ ಏನು ಲಾಭ ಐತಿ ನನಗೆ ಜಗತ್ತು. ಅದಕ್ಕೆ ವಿಚಾರವಂತರು ಯಾವನಲ್ಲಿ ವಿವೇಕ ಜಾಗೃತಿ ಇರ್ತೈತಿ. ಇವುಗಳ ಪ್ರಾಪ್ತಿಗಾಗಿ ಸುಳ್ಳ ವ್ಯರ್ಥ ಪ್ರಯತ್ನ ಮಾಡಕ್ ಹೋಗೋದಿಲ್ಲ. ಜಗತ್ತಿನಾಗ ಏನೂ ಮಾಡಕ್ ಹೋಗೋದಿಲ್ಲ. ನಂದೇನು ಕೆಲಸ ಅಲ್ಲ. ಮಾಡಿದವ್ರು ಏನಾಗ್ಯಾರ ನೋಡ್ಕೊ. ಅದಕ್ಕಾಗಿ ಬಡ್ಕೊಂಡು ಮಾಡಿ ಏನಾದ್ರು ನಿರಾಶೆ ಆದವಿಲ್ಲ. ಏನ್ ಲಾಭ ಮಾಡ್ಕೊಂಡೆ? ನಿನ್ನನ್ನು ನೀ ತಿಳ್ಕೊಂಡ ಲಾಭ. ನೀನು ಯಾರಿದ್ದೇನೋ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡ್ರೆ ಮನುಷ್ಯ ಜನ್ಮಕ್ಕೆ ಬಂದದ್ದು ಲಾಭ. ಮಾಡಿರೋ ಅಜ್ಞಾನದೊಳಗೆ ಬಿದ್ದೆ ಅಂದ್ರೆ ಮತ್ತು ದುಃಖ ನಿನ್ನ ಬಿಡೋದಿಲ್ಲ. ನೀನು ಪುನಃ ಇನ್ನು ಬೀಳಬಾರದು. ಎಚ್ಚರದಿಂದ ಇರುವಂತ ಎಚ್ಚರಗೊಳಿಸ್ಕೊಂತ ಬಂದಾರೆ. ಜಾಗೃತ ಎದ್ರ ಬಗ್ಗೆ, ನಿನ್ನ ಬಗ್ಗೆ ಎಚ್ಚರ ಆಗು. ನೀನ್ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದು ತಿಳ್ಕೊ. ಇಲ್ಲಾಂದ್ರೆ ಹಂಗ ನೀನು ತಿಳ್ಕೊಂತ ಹೋಗು, ಪಳೆ ಬರ್ತದೆ ನೋಡ್ರಿ. ಮಹಾತ್ಮರ ಕಾಲಕ್ಕೆ ಅವ್ರು ಎಚ್ಚರಗೊಳಿಸ್ಕೊಂತ ಬಂದಾರೆ. ಎಚ್ಚರ ಆಗ್ರಿಪ್ಪ, ಇದರಿಂದ ಬಿಡುಗಡೆಯನ್ನು ಹೊಂದಿರಿ, ಇದ್ರ ಬೆನ್ನು ಹತ್ತಬೇಡ್ರಿ ಅಂತ. ಎಷ್ಟು ಅನುಭವ ಬರೋಂದು ಹೇಳಿದ್ರು ಸುಧಾಕರ. ಮತ್ತು ಆ ಚಳಿ ಹೋಗುದು, ಮತ್ತು ಅದರಾಗ ಹಣಿಕೆ ಹಾಕೋದು. ವಯಸ್ಸಾದ್ರೂ ಇನ್ನ ಬಿಡುವಲ್ಲ. ಅದ್ರಾಗೈತಿ ಇದ್ರಾಗೈತಿ ಅಂತ ಇದ್ದಿದ್ರೆ ಬೇಷಕ್ಕಿತ್ತು ನಟ ಅಂತ. ಯಾಕ್ರಿ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು. ಏನ್ ಮಾಡಿದೆ ಇಲ್ಲಿ ಮಾಡೋದೇನೋ ಉಳಿಲಿಲ್ಲ. ಇನ್ನೂ ಅದನ್ನ ಮಾಡ್ಬೇಕಂತ. ಅದರಿಂದ ಏನಾಗೈತಿ ನೋಡ್ಕೊ. ಇಲ್ಲಿ ತನಕ ಮಾಡಿದಿಲ್ಲ, ಅದರಿಂದ ಏನ್ ಲಾಭ ಆಗೈತಿ ಹೇಳಿ? ವಿಷಯಗಳನ್ನ ಗಳಿಸಿದೆ, ವಿಷಯಗಳನ್ನ ಭೋಗಿಸಿದೆ. ಇದು ಮಾಡ್ಬೇಕನ್ನೋದು ಏನೂ ಉಳಿಲಿಲ್ಲಪ್ಪ ನಿಂದ. ಹೌದಿಲ್ಲ? ಇನ್ನೂ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು. ಅವ್ರು ನೋಡಿ ನಾವು ಇನ್ನೂ ಅದನ್ನ ಮಾಡ್ಬೇಕಂತತಿ. ಅದರಿಂದ ಏನೂ ಲಾಭ ಇಲ್ಲ. ಅದರಿಂದ ಸುಖ ಹೊಂದಿದವ್ರು ಯಾರು ಬರೀ ನೆಮ್ಮದಿಯಿಂದ ಅದಾರನ್ನ ಅದನ್ನ ಮಾಡಿದವರು. ನೆಮ್ಮದಿಯಿಂದ ಇದ್ದವ್ರು ಏನ್ ಮಾಡಿದಾರೆ? ಅವ್ರ ಜಗತ್ತಿನಾಗ ಏನೂ ಮಾಡಲಿಲ್ಲ. ಮಾಡೋದೆಲ್ಲ ಕೈ ಬಿಟ್ಟು ತಮ್ಮೊಳಗ ತಾವು ಉಳ್ಕೊಂಡು ಸುಮ್ಮನೆ ರೆಡಿ ಇದ್ದದ್ದೈತೆ. ಅದು ನೀವು ಹೊಸದಾಗಿ ಏನಾರ ಮಾಡಿ ಅದನ್ನು ಹೊಂದಬೇಕಾಗಿಲ್ಲ. ಯಾವಾಗಲೂ ಸಿದ್ಧವಾಗಿದ್ದಂಥ ವಸ್ತು. ಆ ಯಥಾರ್ಥ ಅದು ಹೆಂಗೈತೆ ಹಂಗೆ ತಿಳುವಳಿಕೆ ಮಾಡ್ಕೊಂಡ್ರೆ ಸಾಕು. ನೀವು ಮಾಡಬೇಕಾದಂಥ ಕರ್ತವ್ಯ ಏನೂ ಉಳಿದಿಲ್ಲ. ಜ್ಞಾನ ಆದ್ಮ್ಯಾಗ ಉಳಿತೈತೆ. ಅದು ಏನೂ ಉಳಿದಿಲ್ಲ ಮಾಡಬೇಕಾದದ್ದು. ಎಲ್ಲರಿಗೂ ಒಂದೇ ಅದು ಅನುಭವ ಬರ್ತೈತಿ, ಆನಂದದ ಸ್ಥಿತಿ. ಉಪಾಧಿಗಳ ಸಂಬಂಧ ತಪ್ಪಿಸ್ಕೊಂಡಾಗ ನಿಮ್ಮ ಆನಂದಕ್ಕೆ ಒಗ್ಗರಣೆ, ಅವರ ಆನಂದಕ್ಕೆ ಬಂಡಿ ಹೇರಿ ಬರ್ದಿರ್ತಲ್ಲ. ಇಲ್ಲ, ಭೇದ ಅನ್ನೋದಿಲ್ಲ. ಇಲ್ಲ, ಪ್ರತಿಯೊಬ್ಬರು ನಿದ್ದೆಯೊಳಗ ಆನಂದದ ಅನುಭವ ಎಲ್ಲ ಒಂದೇ ಅನುಭವ ಬರ್ತೈತಿ. ಅವು ಬೇರೆ ಬೇರೆ ಬರೋದಿಲ್ಲ. ದೊಡ್ಡವ್ರದು ಸಣ್ಣವ್ರದು ಹೇಗ್ರಿ, ಸಾವುಕಾರದು ಬಡವ್ರದು ಹಂಗೆ ಸಂಬಂಧ ಇಲ್ಲ. ಎಲ್ಲರಿಗೂ ಒಂದೇ ನಮ್ಮನೆ ಅನುಭವ ಬರ್ತದೆ. ಹೆಂಗೆ ಹೊರಗೆ ಹೊಕ್ಕಿ ಹೆಂಗೆ ದುಃಖ ಸುಖ ಆಕೈತಿ. ಹೆಂಗೆ ಒಳಗೆ ಹೊಕ್ಕಿ ಅಷ್ಟಷ್ಟು ನಿನಗೆ ನೆಮ್ಮದಿ ಇರ್ತೈತಿ. ಹೆಂಗೆ ಬಂದು ಹಂಗೆ ಹೋಗಿ ಒಳಗೆ ಹೆಸರಿಗೆ ಮಾತ್ರ ಇದು ನಡೆದ್ರೆ ಉಪಯೋಗ ಆಗೋದು. ನಾಮ ಮಾತ್ರ ನಡೆದ್ರೆ ಉಪಯೋಗ. ಮನಸ ಇದ್ರ ಅಭ್ಯಾಸದಾಗ ತುಡಬೇಕು. ಸಂಧ್ಯಾ ವಂದನೆ ಅಂದ್ರೆ ಬ್ರಹ್ಮಾಕಾರ ವೃತ್ತಿ ಸ್ಥಿತಿ. ಅದನ್ನು ಯಾರು ಪಡಿತಾರೋ ಅವ್ರಿಗೆ ಪಂಡಿತರು ಅಂತಾರೆ. ಮನುಷ್ಯನ ಜನ್ಮಕ್ಕೆ ಬಂದ್ಮ್ಯಾಗ ಮಾಡುವಂಥ ಕೆಲಸ ಅಂದ್ರೆ ಇದು ಒಂದೇ. ಯಾವುದೋ ನಿನ್ನ ನಿಜವನ್ನು ನೀ ತಿಳ್ಕೋದು. ಬಾಕಿದೆಲ್ಲ ಕೆಲಸ ನೋಡ್ರಿ. ಇದನ್ನ ಬಿಟ್ಟು ಉಳಿಕಿದೆಲ್ಲ ಮಾಡ್ಯಾರ.
ಇದನ್ನ ಯಾರು ಮಾಡ್ಯಾರ? ಇದ್ರ ಕಡೆ ಲೆಕ್ಕ ಕೊಟ್ಟು ಇದ್ರ ಅಭ್ಯಾಸದಾಗಿ ಅವ್ನ ತೊಡಿಗೆ ನಾವು ಆರಾಮದಾನ. ಏನ್ ಮಹಾನಿದ್ರಾ, ಐಚ್ಛಿಕ ನಿದ್ರಾ ಯಾವಾಗ ಬೇಕು ಅವಾಗ ಈ ನಿದ್ರೆಯನ್ನು ಹೊಂದಲಿಕ್ಕೆ ಬರ್ತದೆ. ಏನ್ ಇಚ್ಛಾ ಮಾಡ್ಯಾರ ಇದು ಹತ್ತೈತಿ ನಿನಗೆ ಅಭ್ಯಾಸ ಬಲದಿಂದ. ಆ ಕಡೆ ಲಕ್ಷ ಕೊಟ್ರೆ ನಿನಗೆ ಆ ಸಮಾಧಿ ಹಚ್ಕೊಳಿಕ್ ಬರ್ತದೆ. ಏನ್ ಐಚ್ಛಿಕ ನಿದ್ರಾ ಅಂತಾರ. ಯೋಗ ನಿದ್ರಾ, ಐಚ್ಛಿಕ ನಿದ್ರಾ, ಮಹಾನಿದ್ರಾ. ಸಮಾಧಿ ಸ್ಥಿತಿಯಲ್ಲಿ ಮತ್ತು ನಿದ್ರೆಯಲ್ಲಿ ನಾಮ ರೂಪ ತಾಳ ತಪ್ಪಡಿ ಯಾವ ಕ್ರಿಯೆಯೂ ಇರುವುದಿಲ್ಲ. ಅಲ್ಲಿ ಯಾವ ಇಲ್ಲ, ಯಾವ ನಾಮ ಇಲ್ಲ, ರೂಪ ಇಲ್ಲ, ಹಾಡೋದಿಲ್ಲ, ಬಾರಿಸೋದಿಲ್ಲ. ನಿಶಬ್ದಂ ಬ್ರಹ್ಮ ಉಚ್ಯತೆ. ಆ ಮಾತಿಲ್ಲ, ಕಥೆ ಇಲ್ಲ. ಯಾಕ್ರಿ? ಆ ಶಬ್ದ ಬಡಬಡಿಸಿದಾಗ ಆನಂದ ಗೊತ್ತಾಗಿತ್ತು. ನಾವು ಬಂದ್ ಮಾಡಿದಾಗ ಬಂದ್ ಮಾಡೋ ಬಹುನ್ ಶಬ್ದಾನ್ ವಿಮುಂಚತಃ, ಬಹಳಷ್ಟು ಮಾತಾಡೋದು ಬಂದ್ ಮಾಡಿ. ನಿಶಬ್ದಂ ಬ್ರಹ್ಮ ಉಚ್ಯತೆ. ಸುಮ್ಮನ ಇದ್ದಾಗ ಅದು ಅನುಭವ ಬರ್ತೈತಿ. ಸಪ್ಲ ಮಾಡಿರೋದು ಬರ್ತೈತಿ. ಇದು ಈಗ ಬಡಿತಿಯಲ್ಲ ಹಂಗ ಡಬ್ಬು 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 ಬಡದ್ ಬಿಟ್ರಪ್ಪ. ಈ ಹೆದರಿ ಓಡಿ ಹೋಗ್ತದೆ. ಇದ್ದು ಸಮಾಧಾನ ಎಲ್ಲ ಸಪ್ಪಳಕ್ಕೆ ಹೋಗ್ಬಿಡ್ತೈತಿ. ಅನುಭವ ಬರ್ತೈತೇನ್ರಿ? ಸಪ್ಪಳನ ಬರ್ತೈತಿ ಅನುಭವಕ್ಕೆ. ನಿನಗೆ ಆರಾಮೇನು ಅನುಭವ ಬರ್ತದೆ. ಸಪ್ಪಳೆಲ್ಲ ಬಂದಾದಾಗ ನಿನಗೆ ಅದ್ರ ಸೂತ್ರ ಏನ್ ಏನೂ ಕೇಳದಂತೆ ಕಿವುಡನ ಮಾಡಯ್ಯ, ಏನೂ ಕಾಣದಂತೆ ಅಂದನ ಮಾಡಯ್ಯ ಅಂತ. ಕಾಣೋಂಗಿಲ್ಲ, ಇನ್ನೊಂದನ್ನು ನೋಡೋಂಗಿಲ್ಲ, ಇನ್ನೊಂದನ್ನು ಕೇಳೋಂಗಿಲ್ಲ, ಇನ್ನೊಂದನ್ನು ಮೋಷಣ ಅನ್ಯವಾಗಿ ಏನೂ ಇಲ್ಲ. ಈ ವಾಸನೆಗಳು ಪೂರ್ಣ ನಾಶ ಆದಾಗ ಇದು ಸೂತ್ರ ನಮಗೆ ಹತ್ತಕ್ಕೆ ಆನಂದದ ಸೂತ್ರ. ನಾನು ನೋಡಬೇಕು, ಅದನ್ನು ತಿನ್ನಬೇಕು, ಮಜಾ ಮಾಡ್ಬೇಕು ನಮಗೆ ಹತ್ತದ. ಪರಮುಖ ವೃತ್ತಿ ಇದಕ್ಕೆ ವಾಸನೆಗಳು ಹೇಳ್ಕೊಂಡು ಹೋಗಿ ಮೊದಲು ಅದನ್ನು ಮಾಡಕ್ಕೆ ಹಚ್ತಾವ. ವಾಸನನ ಇದು ಮಾಡಕ್ಕೆ ಹಚ್ಚೋದು. ಅದಕ್ಕೆ ಒಳ್ಳೆ ಹೀನ ವಾಸನೆಗಳನ್ನೆಲ್ಲ ತೆಗೆದು ಹಾಕಿ ಅಭ್ಯಾಸ ಮಾಡಿದಾಗ ಅದನ್ನು ಹಿಡಿತದಾಗ ಇಟ್ಕೊಳಕ್ ಬರ್ತೈತಿ. ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳಕ್. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಮೊದಲ ಮಾಡ್ಕೋ ಇದನ್ನು ಕೆಲಸ. ವೇಳೆ ವ್ಯರ್ಥ ಕಳೆಯಕ್ಕೆ ಹೋಗಬೇಡ. ಸುಳ್ಳ ವೇಳೆ ಹೋಗ್ಲಿಕ್ಕೆ ಏನು ನಿನ್ನ ಆಯುಷ್ಯದ ವೇಳೆಯನ್ನು ಸಾರ್ಥಕ ಮಾಡ್ಕೊಂಡದ್ದಂದ್ರೆ ಇದೇ ವೇಳೆ. ಮಹಾನಿದ್ರೆಯ ಅನುಭವದಲ್ಲಿ ಈ ಸಂಸಾರದ ತಾಪವು ಎಳ್ಳಷ್ಟು ತನಗಿಲ್ಲ ಎಂಬುದು ಶಿಲಾಶಾಸನವಿರುತ್ತದೆ. ಇದು ಮಹಾ ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ಕುಶಾಗ್ರ ಬುದ್ಧಿಗೆ ಮಾತ್ರ ಅನುಭವ ಬರುವಂತಹದ್ದು. ಸೂಕ್ಷ್ಮಯ ಅಗ್ರೆಯ ಬುದ್ಧ ದೃಶ್ಯತೆ ಸೂಕ್ಷ್ಮ ದರ್ಶವಿಹಿ ಅಂತ. ಜಡಭಾವನ್ನೆಲ್ಲ ಕೈ ಬಿಟ್ಟಾಗ ಸೂಕ್ಷ್ಮಕ್ಕೆ, ಸೂಕ್ಷ್ಮಾತಿ ಸೂಕ್ಷ್ಮ ಆದಾಗ ಇದರ ಅನುಭವ ಮಾಡ್ಕೊಳಕ್ ಬರ್ತೈತಿ. ಎಲ್ಲರಿಗೂ ಬರ್ತೈತಿ ಅದ. ನಾವು ಜಡಭಾವ ಹಿಡ್ಕೊಂಡು ಕುಂತೀವಿ, ನಮ್ಗದ ಅನುಭವ ಕೊಡುವಲ್ಲ. ಜಡಭಾವವನ್ನು ಬಿಡು. ಜಡಭಾವ ಜಡ ಶರೀರದ ಇಂದ್ರಿಯಗಳಿಗೆ ಗೋಚರ ಆಗೋದೆಲ್ಲ ಅದ್ರ ಕಡೆಲ್ಲ ಕೊಡು, ಕೈ ಬಿಡು. ಮತ್ತು ಅದ ಜಡಭಾವದಾಗ ಇದ್ದೀನಿ. ಅದನ್ನ ಬಿಟ್ಟಾಗ ನಿನಗೆ ಅಜಡವಾದಂಥ ಇರುವಿನ ಅನುಭವ ಆಕೈತಿ. ಬಂದ್ ಮಾಡೋದನ್ನ ಮನೋವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದಾಗ ಇದ್ರ ಅನುಭವ ಮಾಡ್ಕೊಳಕ್ ಬರ್ತೈತಿ. ಎಲ್ಲರಿಗೆ ಹತ್ತೈತಿ ಅದು. ಅದನ್ನ ಬಂದ್ ಮಾಡಿರ ಆ ವಾಸನ ಬಂದ್ ಮಾಡಕ್ ಹಚ್ಬೇಕಲ್ಲ, ಹೇಳ್ಕೊಂಡು ಮತ್ತು ಅದನ್ನ ಮಾಡ್ತಾರೆ. ಅದು ರೂಢಿ ಆಗಿಬಿಡತ್ತೆ. ಅಣಿಕೆ ಹಾಕೋದು ಅದ್ರಾಗ. ಮಹಾನಿದ್ರಾ ವರಸುಪ್ತಿ ಎರಡೂ ಒಂದೇ ರೀ. ಯಾವ ತೆಗಳಿಕೆ ಹೊಗಳಿಕೆಗಳಾದರೂ ಬಳ್ಳಿಯೊಳಗಿನ ಅಕ್ಷರಗಳು. ನನಗೇನು ಹತ್ತೋದಿಲ್ಲ ಬಿಡ ಅಂತ ಅದಕ್ಕೆ ಅಂತ. ಹೊಗಳಿದ್ದು ಹತ್ತೋದಿಲ್ಲ, ತೆಗಳಿದ್ದು ನಿನ್ನ ನಿಜವಾದ ಇರುವ ನಾವು ಮುಟ್ಲಾರು. ಯಾವ ಮಂತ್ರಗಳು ಯಾಕ್ರಿ? ಯಾವ ನೀನು ಹಾಡು ಇವು ವರ್ಣನ ಮಾಡ್ತಿರ್ತೆ, ಅವು ಯಾವುದಕ್ಕೂ ಮುಟ್ಟೋದೇ ಇಲ್ಲ. ನೀನು ಸಂಬಂಧ ಪಡೋದಿಲ್ಲ ನಿನಗೆ. ಸುಳ್ಳ ವ್ಯರ್ಥ ಪ್ರಯತ್ನ ಮಾಡ್ತೀನಿ. ವಿಷಯದ ವ್ಯಾಮೋಹಕ್ಕೆ ಮರಗಾಮ ಇದು ಅನುಭವ ಬರ್ಬೇಕು. ಅಂದ್ರೆ ಕಾಳು ಕೂಳು ಕೌದಿ ಕುಸ್ತಿಗೆ ಮರುಗು ತಿಪ್ಪ ತಂಗೆ ಕೂಟ ಉಪದೇಶವು ಬದುದು ಅಂತ.
ಮಹಾಮೌನ ಸ್ಥಿತಿಯನ್ನು ಹೊಂದಲು ಜಳಕ ಜಾಪತ್ರಿ ಪಟ್ಟ ಹೆಟ್ಟ ಏನೂ ಬೇಕಾಗಿರುವುದಿಲ್ಲ. ಅಂತಃಕರಣ ಪರಿಶುದ್ಧಿ ಇದ್ರೆ ಸಾಕು ನಮಗೆ. ಬರೀ ನಾವು ಶರೀರ ಸ್ವಚ್ಛ ಮಾಡ್ಕೋತೀವಿ, ಮನಸ್ಸು ಸ್ವಚ್ಛ ಮಾಡ್ಕೊಳ್ಳೋದಕ್ಕೆ ಮಹತ್ವ ಕೊಟ್ಟಿವಿ. ಶರೀರ ಸ್ವಚ್ಛ ಮಾಡ್ಕೊಂಡ್ರೆ ಶರೀರ ಅಷ್ಟೇ ಆರೋಗ್ಯ, ಮನಸ್ಸು ಆರೋಗ್ಯ ಇರ್ಬೇಕಲ್ಲ. ಯಾಕೆ ಮನಸ್ಸಿನ ಮಾಲಿನ್ಯ ತೆಗೆದಾಗ ಮನಸ್ಸು ಆರೋಗ್ಯ, ಮನಸ್ಸಿನಲ್ಲಿರ್ತಕ್ಕಂಥ ಮಾಲಿನ್ಯ ಎಲ್ಲ ಆದಾಗ ಮನಸ್ಸು ಆರೋಗ್ಯ. ಅದನ್ನು ಸ್ವಚ್ಛ ಮಾಡ್ಕೋಬೇಕಂತಂದ್ರೆ ನಿರಂತರ ಇಂಥ ವಿಚಾರದಾಗ ಆತ್ಮ ವಿಚಾರದಾಗ ಕೊಡ್ಬೇಕು. ಆತ್ಮಾನಾತ್ಮ ವಿಚಾರ ಎಡಬಿಡದೆ ಮಾಡ್ಕೊಂತ ಇದ್ದಾಗ ಮನುಷ್ಯನ ಮಾಲಿನ್ಯ ಹೋತಂದ್ರೆ ಮನಸ್ಸು ಆರೋಗ್ಯ ಆಗುತ್ತೆ. ಅವಾಗ ನಿನಗೆ ಇದು ಸೂತ್ರ ಹತ್ತದ, ನಿನಗೆ ಸುಖದ ಸೂತ್ರ, ಬ್ರಹ್ಮ ಸೂತ್ರ. ಮನಸ್ಸ ರೋಗಗ್ರಸ್ತ ಆದ ಅಂದ್ರೆ ಹೆಂಗ್ ಮಾಡೋದು? ನೀ ಅಭ್ಯಾಸ ಸಾಧನ ಹೆಂಗ್ ಮಾಡ್ತೀಯ? ಹೌದು, ಮನಸ್ಸಿಗೆ ಇದಿಲ್ಲ, ಸಮಾಧಾನ ಇಲ್ಲ ಬಿಡು ಮಾರಾಯ. ನಮ್ಗೆಲ್ಲ ಇದನ್ನ ಮಾಡಿ ಮಾಡಿ ಯಾಕಿಲ್ಲ ಅಂದ್ರೆ ಮಾಡಬೇಕಾದದ್ದನ್ನು ಬಿಟ್ಟು ಮಾಡಬಾರದನ್ನ ಮಾಡ್ಕೊಂಡು ಕೂತಿ, ಅದಕ್ಕೆ ಹಂಗಾಕೊಂಡ್ ಇಲ್ಲದನ್ನ ಎಲ್ಲ ಮಾಡ್ಕೊತ ಕೂತಿ, ಇದ್ದ ವಸ್ತು ಕಡೆಲ್ಲ ಕೊಟ್ಟಿಲ್ಲ. ಮಾಡಬೇಕಾದದ್ದು ಬಿಟ್ಟು ಮಾಡಬಾರದು ಮಾಡ್ಕೊತ ಕೂತಿ, ಅದಕ್ಕೆ ಆಗಬಾರದು ಹಾಕೊಂಡ್ಕೊಂಡು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊ. ಮೊದಲು ಚಂದ ಕೇಳ ಅನುಭವಗಳ ಮುಖಾಂತರ ಹೆಂಗ ನಮ್ಮ ಜೀವನ ಸಾಗಿಸ್ಬೇಕಪ್ಪ, ಇದನ್ನ ಹೆಂಗ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು. ಎಷ್ಟು ಮಂದಿಗೆ ಹೊಳದೈತಿ ಇದು ಮನುಷ್ಯನ ಜನ್ಮವನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಅನ್ನೋದು. ಬರೀ ಕಾಳು ಕೂಳು ಜೋಡು ಗೂಡು ವಿಜಯ ಮಟ್ಟ ಬರೇ ಇದ್ರಾಗ ಮಾಡಿದ ಕಾಲು ಕಳೆದ ಬಂದದ್ದು ವ್ಯರ್ಥ. ಮನುಷ್ಯನ ಜನ್ಮ, ಮನುಜ ಕುಲದ ಜನ್ಮದ ಲಾಭ ಎದರೊಳಗೈತೆ? ತನ್ನನ್ನು ತಾ ತಿಳಿದ್ರೊಳಗೆ. ತನ್ನನ್ನು ತಾ ತಿಳ್ಕೊಂಡಾಗ ಲಾಭ, ಬಾಕಿದ ಏನ್ ಮಾಡಿದ್ರು ಲಾಭ. ವ್ಯರ್ಥ ವೇಳೆ ಕಳೆದಾಗ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮನುಷ್ಯನ ಜನ್ಮದ ಕೆಲಸದಾಗ ತೊಡಗಿದಾಗ ಈ ಮನುಷ್ಯನ ಜನ್ಮದ ಲಾಭ ತಗೊಂಡಂಗ. ಮನುಜ ಕುಲದ ಜನದ ಲಾಭ ತನ್ನನ್ನು ತಾ ತಿಳಿಯೋದು. ತನ್ನನ್ನು ತಾ ತಿಳಿಬೇಕಾದ್ರೆ ನಿತ್ಯ ಅನುಭವಗಳು ಯಾರದನ್ನು ತಿಳ್ಕೊಂಡಿರ್ತಾರೆ ಅವರ ಬಗ್ಗೆ, ಅವರ ಮುಖಾಂತರ ಈ ವಿಚಾರವನ್ನು ನಾವು ಕೇಳಬೇಕು. ಶ್ರವಣ ಮನನ ನಿಧಿಧ್ಯಾಸನ ಈ ವ್ಯವಸಾಯದಾಗ ತೊಡಗಿದಾಗ ನಮಗಿದು ಬರ್ತೈತಿ. ತಾನಾಗೆ ಬರುದಲ್ಲ, ಅದು ಇದಕ್ಕೆ ಪ್ರಯತ್ನ ಅದ. ಯಾವ ಶ್ರವಣದ ಕಡೆ ದುರ್ಲಕ್ಷ್ಯ ಮಾಡ್ತಾನ ತನ್ನ ಹಿತನ ಹಾಳು ಮಾಡ್ತಾನ. ನಿನ್ನಲ್ಲಿ ಅದು ಜಾಗೃತ ಆಕತಿ. ಕೇಳಿ 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 ಮಾಡಿದಟ್ಟ ಆಯ್ತಾನ. ಅದನ್ನು ನಾವು ಇದ್ರಾಗ ಇರ್ಬೇಕಂತ ಅನಿಸ್ತದೆ. ಹೊರಗಿನ ಗದ್ದ ಎಲ್ಲ ಕೈಬಿಟ್ಟು ಇಲ್ಲಿ ಮೂರು ಲೋಕದ ನಮ್ಮಪ್ಪ ನಮ್ಮವ್ವಗಳು ಯಾರೂ ಇರುವುದಿಲ್ಲ. ಎಷ್ಟು ಬೆದರಿಯಲ್ಲಿ ಯಾರು ಇಲ್ಲ. ನಿಮ್ಮನ್ನು ಕೇಳೋರು ಇಲ್ಲ, ಮಾಡಂತ ಹೇಳೋರು ಇಲ್ಲ, ಬಿಡಂತ ಹೇಳೋರು ಇಲ್ಲ, ಯಾರು ಇಲ್ಲ. ನೀನೇ ಏನೇನೋ ಕಲ್ಪಿಸ್ಕೊಂಡ್ಕೊತಿ. ಇಲ್ಲದ ನೀ ಯಾರು ಮೊದಲು ನೋಡ್ಕೊ. ನೀ ಯಾರು ತಿಳುವಳಿಕೆ ಮಾಡ್ಕೊಳಕೈತಿ ಅಂದ್ರೆ ನೀ ಅಲ್ಲದ್ದೆಲ್ಲ ಹೋಗ್ಬಿಡ್ತು. ನಾವು ಎದಕ್ಕೆ ಹೆಚ್ಚು ಮಹತ್ವ ಕೊಟ್ಟೇವಿ ಅದು ನಮ್ಮ ಸಂಸ್ಕಾರಕ್ಕೆ. ನೋಡ್ರಿ, ಬಾಳೆಕ ಮಹತ್ವ ಕೊಟ್ಟು ಬರೀ ಬಾಳೆ ಏನ್ ಸಂಸ್ಕಾರ ಆಕೈತಿ. ಅಧ್ಯಾತ್ಮದಕ್ಕೆ ಹೆಚ್ಚು ಲಕ್ಷ ಕೊಟ್ಟೇವೆ ಅಂದ್ರೆ ಇದ್ರ ಸಂಸ್ಕಾರ ನಮಗೆ. ಎಲ್ಲ ಮನೆಯೊಳಗೆ ದೇವರ ಮನೆ ಅಂತ ಯಾಕೆ ಮಾಡಿರ್ತಾರೆ? ಅಲ್ಲಿ ಬ್ರಹ್ಮನಿಷ್ಠೆಯಿಂದ ಕೇಳಿದಂಥ ಅನುಭವವನ್ನು ಅಲ್ಲಿ ಕುಳಿತು ಮನನ ಮಾಡ್ಲಿಕ್ಕೆ ಇರ್ತಾವ. ದೇವ್ರ ಕೋಲೆ ದೇವ್ರ ಮನೆ ಅಂತ ಮಾಡಿರ್ತಾರಲ್ಲ, ಯಾಕ್ರಿ? ಅಲ್ಲಿ ಏನ್ ಮಾಡ್ತೀನಿ ನೀನು? ಹಪ್ಪಳ ಶಾಂಡ್ಗಿ ಪೆಟ್ಟಿಗೆ ರೊಕ್ಕ ಟ್ರೆಜರಿ ಇಡ್ತಿ, ಯಾಕ್ರಿ? ಅಂತವನ್ನೆಲ್ಲ ತುಂಬಿಡ್ತಿ ಅದ್ರಾಗ. ಬರೀ ಕೌದಿ ಕುಸ್ತಿ ಹೊಡಿಯಾಕ ದೇವ್ರ ಮನೆ ಉಪಯೋಗ ಮಾಡ್ಕೊತಿ. ಎದಕ್ಕೆ ಬಂತೀರಿ? ಅದು ಯಾವುದಿಲ್ಲ. ವೆಸ್ಟರ್ನ್ ಲಾಜಿಕ್ ಏನದ? ವೆಸ್ಟರ್ನ್ ಲಾಜಿಕ್ ಅಂದ್ರೆ ಪಾಶ್ಚಿಮಾತ್ಯ ತತ್ವಶಾಸ್ತ್ರ. ಅದು ಜಡ ಶರೀರ ಹಿಡ್ಕೊಂಡ ಅಂತ ಜಡ ಮಾನಸಿಕ ಶಾಸ್ತ್ರ. ಇದೇನದ?
ಇದು ಮಾನಸಿಕ ಶಾಸ್ತ್ರವನ್ನು ಮೀರಿ ಇರುವಂಥದ್ದು, ಮನಬುದ್ಧಿಗೆ ನಿಲುಕಲಾರದಂಥದ್ದು. ಏನು ಶರೀರದ ಹೊಲಸನ್ನು ಕಳಿಲಿಕ್ಕೆ ಯಾವ ಉಪಾಯ ಮಾಡಬೇಕು ಅದನ್ನು ಮಾಡಬೇಕು. ಮನುಷ್ಯನ ಹೊಲಸು ಕಳಿಬೇಕಾದ್ರೆ ಯಾವ ಉಪಾಯ ಮಾಡಬೇಕು ಅದನ್ನು ಮಾಡಬೇಕು. ಮನಸ್ಸನ್ನು ವಾಸನ ನಾಶ ಮಾಡ್ಕೊಳಕ ವಾಯು ಪ್ರಾಣಾಯಾಮ ಮಾಡ್ಕೋತ ಕೂತ್ರೆ ಮನಸ್ಸಿನ ವಾಸನ ಹೋಗುದಿಲ್ಲ. ಅವ ಬಿಗಿ ಹಿಡಿದ ಮೂಡ್ಲೂರಿಗತಿ ಮುಸು ಮಾಡ್ಕೊಂತ ಕೈಕಾಲು ಮಡಚ್ಕೊಂಡ ಅದ ಯೋಗ ಅಂತ ತಿಳ್ಕೊಂಡ್ರೆ. ಅದಕ್ಕೆ ಮುಮುಕ್ಷುಗಳಾದವರು ಬ್ರಹ್ಮನಿಷ್ಠರು ಹೆಂಗೆ ಅದನ್ನು ಹೊಂದಿದ್ರು, ಆ ಬ್ರಹ್ಮನಿಷ್ಠರ ಅಂತರ ವ್ಯವಹಾರವನ್ನು ನೋಡಿಕೊಂಡು ನಾವು ಆ ಸ್ಥಿತಿಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಬೇಕು. ವಿಷಮದ್ದೆಲ್ಲ ಕೈ ಬಿಟ್ಟು ಸಮಸ್ಥಿತಿ ಒಳಗೆ ಉಳ್ಕೊಂಡ್ರಿಲ್ಲ ಅವರು. ನಂದೇನೂ ಕೆಲಸ ಇಲ್ಲ ಇದ್ರಾಗ ವಿಷಮ ವ್ಯವಹಾರದೊಳಗೆ ಉದಾಸೀನ ವೈರಾಗ್ಯವನ್ನು ಹೊಂದಿದ್ರು. ಯಾವ ವೃತ್ತಿ ಶ್ರಮದ ಕಡೆ ಲಕ್ಷ್ಯ ಕೊಟ್ಟ ವಿಷಮದ ಕಡೆ ಉದಾಸೀನ ಆಕೈತಿ, ಆ ವೃತ್ತಿಗೆ ಇದು ಅನುಭವ ಬರ್ತೈತಿ ನೋಡ್ರಿ. ಯಾವಾಗಲೂ ವಿಷಮದ ಇದು ಯಾರಿಗೆ ದುಃಖ ಸುಖ ಕೊಡೋದಿಲ್ಲ. ವಿಷಮ ವ್ಯವಹಾರ ಇದು ಕನಸು ಅಂತ ತಿಳ್ಕೋತಿ, ಕಾಯಂ ಇರೋದಲ್ಲ ಇದು. ಯಾವಾಗಲೂ ಸಮತ್ವದ ಸ್ಥಿತಿ ಕಾಯಂ ಇದ್ದದ್ದು ಅದರ ಕಡೆ ಲಕ್ಷ್ಯ ಕೊಡು. ಅದಕ್ಕೆ ಯೋಗ ಅಂತಾರೆ. ಸಮತ್ವದ ಕಡೆ ಲಕ್ಷ್ಯ ಕೊಡೋಕೆ ಯೋಗ. ಸಮತ್ವ ಯೋಗ ಉಚ್ಯತೆ. ವಿಷಮ ವ್ಯವಹಾರ ಇದಲ್ಲ, ತೋರ್ತತಿ ಅಡಗ್ತೈತೆ. ತೋರದೆ ಅಡಗದೆ ಇದ್ದದ್ದು ಅದು ಸಮತ್ವದ ಸ್ಥಿತಿ. ಅದನ್ನು ನಾವು ಹೊಂದಬೇಕಾಗಿತ್ತು. ಸಮತ್ವದ ಅನುಭವವನ್ನು ಮಾಡ್ಕೋದ ಯೋಗ. ಚಿಂತೆಗಳೆಲ್ಲ ಕಡೆದು ಹೋಗಿ ಮನಸ್ಸಿಗೆ ವಿಶ್ರಾಂತಿಯಾಗುವಂಥ ಪರಬ್ರಹ್ಮ ಸ್ಥಿತಿಯನ್ನು ವಿವೇಕದಿಂದ ರಕ್ಷಣೆ ಮಾಡ್ಕೊಳಕ್ ಕಲಿಬೇಕು ನೋಡ್ರಿ. ಹೌದು, ವಿವೇಕದ ಬಂದೋಬಸ್ತಿಯಿಂದ ನಮ್ಗೇನಾರ ಉಳಿದ್ರೆ ನಮ್ಮ ಮನಸ್ಸನ್ನ, ಯಾಕೆ ಮಜ್ಞಾನ ಅಂತ ಮನಸ್ಸನ್ನ ವಿವೇಕ ಅನ್ನುವಂಥ ಬಂದೋಬಸ್ತಿಯಿಂದ ನಿಯಂತ್ರಣ ಇಟ್ಕೊಳಕ್ ಬರ್ತೈತಿ ಹೊರತು ಬಾಕಿ ಅದರಿಂದ ನಿಯಂತ್ರಣ ಮಾಡ್ಕೊಳಕ್ ಮನಸ್ಸನ್ನು ಹತೋಟಿ ಒಳಗೆ ಇಡ್ಬೇಕು. ವಿಚಾರನ ಅದಕ್ಕೆ ಅದ್ರ ಬಂದೋಬಸ್ತಿ ವಿವೇಕ. ಎತ್ತು ಹೋಗದಂಗೆ ಏನೈತ್ಲಿ ನೀವು ಮನಸ್ಸ ಯಾಕೆ ಅಣಿಕೆ ಹಾಕಿದ್ರೆ ಸುಳ್ಳ ದನಿತಿಯಲ್ಲ ಅಂತ ತಿಳಿದ ಬುದ್ಧಿ ಹೇಳು ಮನಸ್ಸಿಗೆ. ಮನದಟ್ಟು ಮಾಡಿಕೊಟ್ಟು ಒಳಗೆ ಅಂತರ್ಮುಖಿ ಆಗಿರ್ಲಿಕ್ಕೆ ಹಚ್ಚಬೇಕು. ಇಲ್ಲದ ಏನೇನಾರು ಕಲ್ಪಿಸ್ಕೊಂಡು ಏನಾರು ಮಾಡ್ಕೊಂಡು ಇದ್ದ ಸಮಾಧಾನ ಕಳ್ಕೊಂಡಿಲ್ಲ. ಏನು ಮಾಡೋ ಅವಶ್ಯಕತೆನೇ ಇಲ್ಲ. ಸುಳ್ಳ ಭ್ರಾಂತಿ ನಿನಗೆ ಭ್ರಮ ಪಡ್ಕೊಂಡೈತೆ. ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು, ಏನು ಮಾಡ್ಬೇಕಾದದ್ದು ಏನು ಕರ್ತವ್ಯ ಇಲ್ಲ ನಿನಗೆ. ಸುಮ್ಮನೆ ಇರೋದು ಒಂದ ನಿನ್ನ ಕರ್ತವ್ಯ ನೋಡಿ. ಅದ ನಿಜವಾದ ಕರ್ತವ್ಯ, ಸುಮ್ಮನೆ ಇರೋದು. ಅದ್ರೊಳಗೆ ಲಾಭ ಅದ. ಸುಮ್ಮನೆ ಇರೋದ್ರೊಳಗೆ ಲಾಭ. ಏನಾರು ಮಾಡೋದ್ರೊಳಗೆ ಲಾಭ ಇಲ್ಲ, ಮಾತಾಡೋದ್ರೊಳಗೂ ಇಲ್ಲ. ಎಲ್ಲವನ್ನ ಕೈ ಬಿಟ್ಟು ಸುಮ್ಮನೆ ಇರ್ಬೇಕು. ಏನ್ ಸುಮ್ಮನೆ ಇರ್ಸಕ್ಕೆ ಏನ್ ಮಾಡ್ಬೇಕ್ರಿ ಅಂದ್ರೆ ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇರೋದಲ್ಲೇ. ಸುಮ್ಮನೆ ಇರಕ್ಕೆ ಏನು ಮಾಡೋ ಅವಶ್ಯಕತೆನೇ ಇಲ್ಲ. ಸುಮ್ಮನೆ ಇರುವುದು ಒಂದೇ. ಅದಕ್ಕೆ ಏನಾರ ಮಾಡೋದೆ ಅಂದ್ರೆ ಸುಮ್ಮನೆ ಇರೋಕ್ಕೆಲ್ಲ ಇಲ್ಲ. ಪ್ರತಿಯೊಬ್ಬರಿಗೂ ಆನಂದ ಯಾವಾಗ ಗೊತ್ತಾಗಿತ್ತು? ಸುಮ್ಮನೆ ಇದ್ದಾಗ. ಹೌದಿಲ್ಲ? ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಅನುಭವ. ಈಗ ಸುಮ್ಮನೆ ಇರು, ಸುಮ್ಮನಿರು ಮನವೇ, ಸುಮ್ಮನಿರು. ಸುಮ್ಮನಿದ್ದೇನೆಂಬ ಹಮ್ಮ ನಡೆದು ಸುಮ್ಮನಿರು. ಸುಮ್ಮನಿದ್ದರೆ ನೀನೇ ಬ್ರಹ್ಮನಿರುವೆ. ಸುಮ್ಮನೆ ಇರ್ಸಕ್ಕಾಗೋದು ಮನಸ್ಸನ್ನು. ವಾಸನಾ ನಾಶ ಆದಾಗ ಸುಮ್ಮನೆ ಇರ್ತೈತೆ ಅದು. ಒಳಗೆ ವಾಸನಾದ ಹುಳ ಹುಳ ಕಡ್ದಂಗೆ ಕಡಿ ಹೊತ್ನಾಗ ಹೆಂಗೆ ಸುಮ್ಮನೆ ಕೊಂಡಿರ್ಬೇಕು? ಗದ್ಲ ಹೆಚ್ಚೇ ಬರ್ತೈತೆ ಅದು. ಹೌದಲ್ಲ? ತಾನು ಗದ್ಲ ಹಸ್ತತಿ, ಇನ್ನೊಬ್ಬರನ್ನ ಗದ್ದಲ ಕೆಡ ತಂದದ್ದ ಹೇಳಕ್ ಚಾಲು ಮಾಡ್ತೈತೆ. ಸುಮ್ಮನೆ ಕುಂತಿರಲ್ಲ. ಇಲ್ಲಿ ಏನ್ ನಡೀತೈತೆ ಅದನ್ನ ತಿಳ್ಕೊಬೇಕು. ಏನ ನಿನ್ ತಂದು ಇಲ್ಲಿ ಹಚ್ಬೇಕು. ಇಲ್ಲಿ ತಂದು ಅಲ್ಲಿ ಹಂಗಾಯ್ತ್ರಿ, ಇದನ್ನ ತಗೊಂಡು ಏನ್ ಮಾಡವ? ಇನ್ನೊಳಗೆ ಏನ್ ನಡೆದೈತೆ ನೋಡ್ಕೋ. ಎಕಡೆ ಹೊಂಟೈತಿದ? ಸುಖದ ದಾರಿ ಹಿಡದೈತೆ, ದುಃಖದ ದಾರಿ ಹಿಡದೈತೆ ನೋಡ್ಕೋ.
ನಾವು ಹೊರಗಿನ ಇದನ್ನ ಮಾಡೋದು ಭಾಳ ಅದ ಬಾಳೆವಂತ ಅಂತ ತಿಳ್ಕೊಂಡೇವ ಬಾಳೆವಂತ ಅಲ್ಲ. ನಿನ್ನ ಕೆಲಸ ನೀ ಮಾಡ್ಕೊ ಮೊದಲು ಇದನ್ನು. ನೀ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ಅಂದಾಗ ನಿನಗೆ ಲಾಭ. ಈ ಲಾಭ ಮಾಡ್ಕೊಳ್ಳೋರು ಯಾರ್ದು? ಬರೀ ಹೊರಗಿನ ತೊಗೊಂಡು ಏನು ಮಾಡೋ ಹಾಳಾಗಿ ಹೋಗೋದು ಅದು ಲಾಭ. ಅದು ಉಳಿದನು ಇಲ್ಲ. ಹೊರಗಿಂದ ಎಷ್ಟು ಗಳಿಸಿರೋ ಏನು ಏನು ಸಮಾಧಾನ ಶಾಂತಿ ಇಲ್ಲದ ಗಳಿಸಿ ಏನು ಮಾಡೋ? ಹಂಗೆ ಗಳಿಸಿದಂಗೆ ಸುಖದ ಪ್ರಮಾಣ ಹೆಚ್ಚಾಕೈತೆ, ದುಃಖದ ಪ್ರಮಾಣ ಹೆಚ್ಚಾಕೈತೆ. ಗಳಿಸಿದವ್ರು ಏನಾಗ್ಯದ ನೋಡ್ಕೊ. ಅದಕ್ಕೆ ಎಚ್ಚರ ಆಗ್ರಿ. ಅವ್ರು ಬೆನ್ನು ಹತ್ತಕ್ಕೆ ಹೋಗ್ಬೇಡ. ಹೊರಗಿನ ವ್ಯವಹಾರದ ಬೆನ್ನು ಹತ್ತಿರ ನಿನಗೆ ನೆಮ್ಮದಿ ಅಂತ ಇಲ್ಲೇ ಇಲ್ಲ. ಅದಕ್ಕೆ ಅದರಿಂದ ಅಂತರ್ಮುಖಿ ಒಳಗೆ ತಿರುಗದನ್ನು ಯಾಕ್ರಿ ಮನಸ್ಸು ಅಂತರ್ಮುಖಿಯಾಗಿ ಇರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಬಹಿರಂಗ ವೃತ್ತಿ ಎಲ್ಲ ಬಂದ್ ಮಾಡ್ಬೇಕು. ಯಾವುದು ಹೆದರಿಕೆ ಇರಬಾರ್ದು, ಯಾವುದು ಚಿಂತೆ ಇರಬಾರ್ದು, ಆರಾಮಿರ್ಬೇಕು ನೋಂಗಿದ್ರೆ ನಿನ್ನ ಕಡೆನೇ ಲಕ್ ಕೊಡೋದು ನೋಡು. ಇಲ್ಲಾಂದ್ರೆ ಇದ್ರ ಕಡೆ ಲಕ್ ಕೊಟ್ಟೆ ಅಂದ್ರೆ ನೆಮ್ಮದಿ ಹಾಳು ಮಾಡ್ಕೋತಿ. ಅದಕ್ಕೆ ವಿವೇಕದಿಂದ ನಾವು ಇದ್ರ ಕಡೆ ಲಕ್ ಕೊಡ್ಬೇಕಾಗೈತಿ. ನಾವು ಎಕಡೆ ಲಕ್ ಕೊಟ್ಟೇವೆ ಹೇಳು? ಕುಂಡಿ ತೊಳ್ಕೊಳ್ಬಾರ್ದು ಮುಂಡೆ ಮಕ್ಕಳ ಕಡೆ ಲಕ್ಷ್ಯ ಅವ್ರು ಬೆನ್ನ ಹತ್ತೇವ್ ನಾವು. ಪಾಶ್ಚಿಮಾತ್ಯ ಅಂದ್ರೆ ಏನವ್ರು? ಯಾಕ್ರಿ ನೀರು ಹಚ್ಚಿ ಮುಕ್ಳಿ ತಕೋದಲ್ಲ ಅವು ಹಾಳಿಲಿ ವರ್ಷಕೊಂತ ಹಿಂಗಾಡಿ ಆಡ್ತಾವ. ಅಂಥವ್ರು ಬೆನ್ನ ಹತ್ತಿದ್ನಿ ಅದಿಲ್ಲ. ಕುಂಡಿ ತೊಳ್ಕೊಬಾರ್ದು ಮುಂಡೆ ಮಕ್ಕಳು ಬೆನ್ನ ಹತ್ತಿ ಸಮಾಧಾನ ಕಳ್ಕೊಂಡ್ತಿ ಅದಿಲ್ಲ. ಜಳಕ ಸಹಿತ ಮಾಡೋದಿಲ್ಲ ಅವ್ರು. ಭಾಳ ಜಳಕದ ಮನೆ ಇರೋದಿಲ್ಲ ಅವ್ರಲ್ಲಿ. ಅಲ್ಲಿ ಹವಾಮಾನಕ್ಕೆ ತಕ್ಕಂಗ ಹುಟ್ಟಿದಾಗ ಮದುವೆಯಾಗ ಸತ್ತಾಗ ಅಟ್ಟಲ್ಲ ಜಳಕ. ಉಳ್ಕಿ ಜಳಕನ ಮಾಡೋದಿಲ್ಲ ಅವ್ರು. ಬರೀ ಶೇಂಟ್ ಹೊಡ್ಕೊಂತ ಹಿಂಗಾಡಿ ಆಡ್ತಾವ ಚಿಂಗನ ಆರಿಸ್ಕೊಂತ ಹೌದಿಲ್ಲ. ಅದು ಇಲ್ಲ ಇಲ್ಲ ಅಂಥವ್ರು ಬೆನ್ನು ಹತ್ತೀರಿ ನೀವು ಹೌದಿಲ್ಲ. ಇದ್ದದ್ದು ಯಾವಾಗಲೂ ಹೋಗುದಿಲ್ಲ, ಇಲ್ಲದ್ದು ಬರುವುದಿಲ್ಲ ನಿನಗೆ ಹೌದಿಲ್ಲ. ಅದು ಯಾಕೆ ಬಯಸ್ತೆ ಇಲ್ಲದನ್ನ? ಯಾಕ್ರಿ ಇದ್ದ ವಸ್ತು ರೆಡಿನ ಐತದ, ಎಲ್ಲಿ ಹೋಗಿಲ್ಲ, ಯಾಕೆ ಚಿಂತೆ ಮಾಡ್ತಿ? ಇದ್ದ ವಸ್ತುವಿಗೆ ಏನೂ ಆಗಿಲ್ಲ. ಅದು ಈ ತೋರಿಕೆಗಂತೆ ಅದು ವಿಕಾರ ಆಗೋದು ನಾಶ ಆಗೋದು ಬಿಡೋದಿಲ್ಲ. ಯಾಕೆ ಚಿಂತೆ ಮಾಡ್ತೀವಿ? ನಿನ್ನ ಬಗ್ಗೆ ಚಿಂತೆ ಮಾಡ್ತೇವೆ, ನೀ ಎಲ್ಲದ್ರ ಬಗ್ಗೆ ಚಿಂತೆ ಮಾಡ್ತೇವೆ. ಅದಕ್ಕೆ ತಿಳಿದವ ಈ ಶರೀರದ ಆಗು ಹೋಗುಗಳ ಬಗ್ಗೆ ಚಿಂತೆ ಮಾಡಕ್ ಹೋಗ. ಅದು ಪ್ರಾರಬ್ಧ ಪ್ರಕಾರ ಅದ, ಪ್ರಾರಬ್ಧದ ಅಧೀನ ಅದು. ಹಂಗಾಗೈತಿ ಅಂದ್ರೆ ಮಾಡೈತಿ, ಹಂಗಾಗೈತಿ ಅದು. ಅದನ್ನ ತಿದ್ದಾಕ್ ಬರುದಿಲ್ಲ, ಅದನ್ನ ತಿದ್ದಾಕ್ ಹೋಗಕ್ ಹೋಗ್ಬೇಡ. ನಿದ್ದ ಇರುವಿನ ಕಡೆ ಲಕ್ ಕೊಡು. ಅದನ್ನ ಹೆಂಗೈತಿ ಹಂಗ ಸುಮ್ಮನೆ ಅನುಭವಿಸೋದು ಒಂದೇ ಕೆಲಸ, ಬೇರೆ ಪರಿಹಾರ ಅದಕ್ಕಿಲ್ಲ. ಮಾಡಿಬಿಟ್ಟೈತಿ ಅದು ಕರ್ಮ ಉಂಡೈತಿ, ಆ ಸಾಲ ತೀರ್ಸಾಕ್ ಬಂದೈತಿ. ಹೆಂಗ್ ಮಾಡಿರ್ತೀವಿ ಹಂಗ ಉಂಡ ತೀರ್ಸ್ಬೇಕು ನಾವು. ಅದ್ರಾಗ ಒಂದು ಕೂದಲು ಯಾರಿಗೂ ಬದಲಾವಣೆ ಮಾಡೋಕ್ಕಾಗೋದು. ಮಹಾತ್ಮರಾದವರೆಲ್ಲ ತಿದ್ದಿದ್ರನ್ನ ಬಾಳೆ ತಿದ್ದ ಕಟ್ಟಾಡಿದ್ರ ನಾವು ತಮ್ಮನ ತಾವು ತಿಳ್ಕೊಂಡ್ರ ತಿದ್ದಾಕ್ ಬರೋದ್ರ ಬಿಟ್ಟು ಬಾನ ಹೆಂಗ ತಪ್ಕೊಳಿಕ್ ಬರೋದಿಲ್ಲ. ಹಂಗ ಮಾಡಿದ ಕರ್ಮ ಏನೈತಿ ಅದನ್ನ ನಾವು ಅನುಭವಿಸೋದು. ಏನಕ್ಕೆ ಹೀನ ಸ್ಥಿತಿ ಅಂದ್ರೆ ಎಲ್ಲಿ ಹೋದ್ರು ನಿನಗೆ ಏನು ಉಪಾಯ, ಎಲ್ಲಿ ಹೋದ್ರು ಇದಕ್ಕೆ ಸಡಗರಿದ ತಪ್ಪಲಿಲ್ಲ ಅಂತಾರ. ಯಾಕ್ರಿ ಅವ್ ನೀವು ಇದ್ದವ ಒಳ್ಳೆ ಎಲ್ಲಿದ್ರು ಅವಾಗ ಚಲೋನ ಆಕೈತಿ, ಕೆಟ್ಟದ್ ಹೋಗಿದೀನಿ ಅಲ್ಲಿ ಚಲೋನ ಇರ್ತೈತಿ ಅವಾಗ. ಯಾಕೆ ಒಳ್ಳೆ ಕರ್ಮಗಳನ್ನ ನಾವು ಮಾಡಿರ್ತಾನ. ಇದು ಎಲ್ಲಿ ಹೋದ್ರು ತಪ್ಪಲಿಲ್ಲಪ್ಪ, ಇದಕ್ಕೆ ದರಿದ್ರತನ ಸಂಕಟ ಇದು ಇಲ್ಲದಲ್ಲಿ ಇವೆಲ್ಲ ಮಾಯ ಆಗಾಕತ್ತಪ್ಪ, ಏನು ಸಿಗದಂಗ ಆಯ್ತು. ಯಾಕೆ ಅಂತ ಕರ್ಮಗಳನ್ನ ಮಾಡಿರ್ ನೋಡ್ರಿ ನೀವು ಬೇಕಾರೆ ಅಲ್ಲಿ ಎಲ್ಲಿ ಹೋಗಿಡ್ರಿ ಅದಕ್ಕೆ ಮತ್ವ ಏನು ಉಪಾಯ ಇದೆ. ಇಲ್ಲಿ ಕಾಡಾಕ ತಪ್ಪದಕ್ಕೆ ಅಂತ ಇರ್ತಾರ ಹೌದಿಲ್ಲ. ಅವ ಪುಣ್ಯ ಮಾಡಿದ್ದೆ ಅಂದ್ರೆ ಎಲ್ಲಿ ಹೋದ್ರು ನಿನಗೆ ಯಾವ ತೊಂದ್ರೆ ನೋಡ್ಬಿಟ್ಟು. ನೀ ಚಲೋ ದಿನಾನ ನೋಡಿ ಮಾಡಿರ್ತಾರ ಅವಂಗ. ಯಾಕ್ರಿ ಚಲೋ ದಿನ ನೋಡಿ ನೋಡಿ ಎಲ್ಲ ಮಾಡ್ತಾರ. ಬಿಡ್ತೈತೆ ಬೆನ್ನ ಹತ್ತಿದ್ದೀರಿ ಬಿಡದವ ಹೌದಿಲ್ಲ. ಚಲೋ ದಿನ ತೆಗಿಸ್ತಿ ಎಲ್ಲ ಅಗದಿ ಎಲ್ಲ ಇದನ್ನ ಮಾಡಿ ಪದ್ಧತಿ ಪ್ರಕಾರ ಮಾಡ್ತೀವಿ, ಬಿಡ್ತೈತೇನಿ. ರಾಮಗ ಪಟ್ಟಾಭಿಷೇಕ ಮಾಡ್ಬೇಕಾದ್ರೆ ಎಲ್ಲಾರು ಎಂತೆಂಥವ್ರು ಚಲೋ ದಿನ ನೋಡಿ ಪಟ್ಟಕ್ಕೆ ಮಾಡಿದ್ರು, ಪಂಡಿತರು ಮಾಡಿದ್ರು. ಮರನೇ ದಿನ ವನವಾಸಕ್ಕೆ ಹೋಗ್ತೀವಿ. ಏನ್ ಮಾಡೋದು ಹಂಗಾರೆ? ಚಲೋ ದಿನ ನೋಡಿ ಲಗ್ನ ಮಾಡಿರ್ತಾರ ಹೌದಿಲ್ಲ. ಅದು ಮನೆಗೆ ಹೋಗೋರಾಗೆ ಅದರ ಸಾಯ್ತೈತಿ, ಅದರ ಸಾಯ್ತೈತಿ. ರಂಡಿ ಯಾಕಕ್ಕವ ಅಂದ್ರೆ ಚಲೋ ದಿನ ನೋಡಿದ್ರೆ ಏನು ಆಗಬಾರ್ದಪ್ಪ, ನೀವು ರಂಡಿ ಆಗಬಾರ್ದು. ಇಲ್ಲ ಅದ್ರ ಬಿಡುಗಡೆ ಆಕೈತಿ, ಅದರ ಬಿಡುಗಡೆ ಆಕೈತಿ. ಕರ್ಮ
ಹಿಂದೆ ಮಾಡಿದ ಕರ್ಮ ಸುಮ್ಮನೆ ಅನುಭವಿಸೋದು, ಬೇರೆ ಪರಿಹಾರ ಅದಕ್ಕಿಲ್ಲ. ಏ ಬರಲುಳ್ಳ ದುಃಖವನ್ನು ಅನುಭವಿಸಿ ಮಾಡಿಬಿಟ್ಟಿ ಅದನೀಗ. ನೀ ಏನು ಗುದ್ದಿ ಹಚ್ಕೊಂಡು ಎಣ್ಣೆ ಹಚ್ಕೊಂಡು ಮಣ್ಣಾಗ ಉಳ್ಳಾಡಿದ್ರು ನಿನಗೆ ಪ್ರಾರಬ್ಧ ಎಷ್ಟೈತಿ ಅಷ್ಟ. ನೀ ಅವ್ರಂಗ ಆಗ್ಬೇಕು ಇವ್ರಂಗ ಆಗ್ಬೇಕಂತ ಅದನ್ನ ನರಿ ಮೈ ಸುಟ್ಕೊಂತ ಹುಲಿ ಬಣ್ಣ ನೋಡಿ ಹಾಕ್ರಿ, ಹಂಗ ಆಕೈತಿ ನಿನ್ನ ಬಾಳೆ. ಸುಮ್ಮನ ನಿನ್ನ ಕೆಲಸ ಏನು, ಇದು ಯಾವುದು ನಾನಲ್ಲ ಅಂತ ತಿಳ್ಕೊಂಡು ನಿನ್ನ ಭಾವದೊಳಗೆ ಉಳ್ಕೊಳ್ಳೋದು ಒಂದು ನಿನ್ನ ಕೆಲಸ. ನೀ ಅವ್ರು ಹಂಗಾದ್ರು ಇವ್ರು ಹಿಂಗ ಅವ್ರಂಗ ಆಗ್ಬೇಕು ಇವ್ರಂಗ ಆಗ್ಬೇಕು ಹುಚ್ಚು ಪ್ರಯತ್ನ ಬಿಡೋದು, ಹೆಂಗಾದ್ರೂ ಲಾಭ ಇಲ್ಲ. ಅದಕ್ಕೆ ಹೇಳಿರಲ್ಲ, ಇತರರು ಧನವನ್ನು ಶೇಖರಿಸಿ ಕಾರ್ಖಾನೆ ಒಡೆಯರಾಗಲಿ, ಕೋಟ್ಯಾಧೀಶರಾಗಲಿ, ವಿಶ್ವಾಧಿಪತಿಗಳಾಗಲಿ, ಅಷ್ಟಾದರೂ ಅವರು ಅಜ್ಞಾನಿಗಳು. ಅದಕ್ಕೆ ಸ್ವಲ್ಪ ಗಮನ ಕೊಡದಿರುವಂತ. ಏನಾದ್ರೂ ಏನಾಗ್ಬೇಕು, ಏನೂ ಲಾಭ ಇಲ್ಲ ಅದ್ರಾಗ. ಆಗುದೆಲ್ಲ ಅದು ಹೋಗುದಾಗಿ ಏನ್ ಮಾಡವ. ಇದ್ದಕ್ಕಿದ್ದಂಗೆ ಇದ್ದದ್ದು ಯಾವ್ದೈತಿ ಅದ್ರ ಕಡೆ ಅದಕ್ಕೆ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕು, ವಿವೇಕ ಜಾಗೃತ ಆಗ್ಬೇಕು. ಯಥಾರ್ಥ ವಸ್ತುವಿನ ಅನುಭವ ನಮ್ಗೆ ಆಗ್ಬೇಕಂತಂದ್ರೆ ಆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಾದ್ರೆ ವಿವೇಕವಂತರ ಸಂಘ, ಸತ್ಸಂಗ ಅದಕ್ಕೆ ದಾರಿ. ಮತ್ತೊಂದು ಏನು ಇಲ್ಲ. ಸತ್ಸಂಗದಿಂದ ಶ್ರೇಷ್ಠವಾದಂತಹ ಸಾಧನೆ ಈ ಜಗತ್ತಿನೊಳಗೆ ಮತ್ತೆ ಯಾವುದಿಲ್ಲ ಅಂತ. ಯಾವಾಗಲೂ ಸತ್ಸಂಗದೊಳಗೆ ತೊಡಗೋದ್ರಿಂದ ಇಂಥ ಒಂದು ವಿಚಾರಗಳ ನಿನ್ನಲ್ಲಿ ಜಾಗೃತ ಸ್ವಲ್ಪ ಯಾಕಾಗೋದೆ ದೊಡ್ಡ ಲಾಭದ ನಿನಗೆ. ಸತ್ಸಂಗದೊಳಗೆ ತೊಡಗಿ ನೋಡು, ಮಾಡಿ ನೋಡ, ಸಾಧು ಸತ್ಪುರುಷರ ಸಂಘ ಮಾಡಿ ನೋಡ ಅಂತ. ಏನಾಕೈತಿ ಪರಿಣಾಮನು ತಾಣ ಪರಿಣಾಮಕ್ಕಂತ ಪರಿವರ್ತನಕ್ಕೂ ಅಂತ ಹೋಗ್ತೈತಿ. ಜಡಬುದ್ಧಿ ಜಡಸಂಘದಿಂದ ಏನಾಕೈತಿ, ಮಹಾತ್ಮರ ಸಂಘ ಮಾಡೋದ್ರಿಂದ ಏನಾಕೈತಿ ನೋಡ್ಕೊ. ಹೀನ ಗುಣಗಳೆಲ್ಲ ಕಡಿಮೆ ಕೂಂತ ಬರ್ತಾವ, ಹೀನ ಕೃತಿಗಳೆಲ್ಲ ಬಂದಕ್ಕಾಗಲ್ಲ. ದುಷ್ಕೃತಿ ಭಂಗವಂತ ಹಾಗೆ ಕೆಟ್ಟ ಕೃತಿಗಳೆಲ್ಲ ಹೋಗ್ತಾವ. ನಿತ್ಯ ಇದನ್ನು ಮಾಡೋದ್ರಿಂದ, ಈ ಸಂಘವನ್ನು ಮಾಡೋದ್ರಿಂದ ಮಾಡಕ್ಕೆ ಪ್ರಯತ್ನ ಕೊಡೋದಿಲ್ಲ ಅದು. ಮಾಡಬೇಡ ಅದನ್ನಂತ. ಯಾಕಂದ್ರೆ ನವಲಿ ಉಂಡಿ ಜನ್ಮಾಂತರ ನಾವು ತಿರುಗಬೇಕಾಕೈತಿ. ಯಾರಿಗೆ ಏನಾದ್ರು ಮಾಡಿದ್ದು ಅದ ನಿನಗೆ ಹೊಳ್ಳೆ ಬರ್ತೈತಿ, ದಶಗುಣಿತಾಗಿ ಬರ್ತೈತಿ, ಬಡ್ಡಿ ಸಮೇತ ತೀರ್ಸ್ಬೇಕಾಕೈತಿ. ಅದಕ್ಕೆ ಮಾಡಬೇಡ ಅಂತ ಎಚ್ಚರಿಕೆ ಕೊಡುತ್ತೆ ಸತ್ಸಂಗ. ಈ ಉಳ್ಕಿದ ಜಡಬುದ್ಧಿ ಜಡಸಂಗ ನಿನಗೆ ಕೊಡ್ತೈತಿನ ಅದು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ಎಚ್ಚರಿಕೆ ಕೊಡ್ತೈತಿನ ಅದು ಜಡಬುದ್ಧಿ ಜಡಸಂಗದ ಮತ್ತು ಗೊತ್ತಿಲ್ಲ ಏನ್ಕಿನಾರು ಮಾಡ್ಕೊಂತ ಅದರ ಫಲ ಉಣ್ಣಾಕ ಜನ್ಮ ಅಂತ ತಿರುಗ್ಬೇಕು ಅಂತ ಆ ಸಂಘದಿಂದ. ಇದು ಎಚ್ಚರಗೊಳಿಸ್ತೈತಿ, ಮಾಡಬೇಡ ಅಂತ. ಸರಿ ಹಿಂದಕ್ಕೆ ಸರಸ್ವತಿ ಸಂಸ್ಕಾರ ನಿನ್ನಲ್ಲಿ ಜಾಗೃತಿ ಇತ್ತಂತ. ಇದನ್ನೆಲ್ಲ ಕೇಳಿದ್ದು ಸಂಸ್ಕಾರ ಇತ್ತಂದ್ರೆ ಮಾಡಿಕೊಡೋದಿಲ್ಲ ನಿನಗಂತ ಹೀನ ಕೃತಿಗಳನ್ನ. ಅದು ಉತ್ತಮ ಜನ್ಮ ಬರ್ತದೆ ನಿನಗೆ. ಉತ್ತಮ ಕರ್ಮಗಳನ್ನು ಮಾಡಿದೆ ಅಂದ್ರೆ ಒಂದು ಜನ್ಮದೊಳಗೆ ನಿನಗೆ ಜ್ಞಾನೋದಯ. ಅದಕ್ಕೆ ಇದು ಸತ್ಸಂಗವನ್ನು ಮಾಡುವಂತ. ಪ್ರಾಣ ಹೋಗ್ತೈತೆ ಅಂದ್ರೆ ಸತ್ಸಂಗವನ್ನು ಬಿಡಬಾರ್ದು. ದೊಡ್ಡ ಲಾಭದ ಅದರೊಳಗೆ. ಈ ತೋರಿಕೆಯೊಳಗಿಂದ ಒಂದು ಅನುವರ ಇದಕ್ಕಿದ್ದಂಗೆ ಇರ್ತೈತಿನ. ಪ್ರತಿಯೊಂದು ಬದಲಾವಣೆ ಹೊಂದತಿಲ್ಲ. ಕ್ಷಣ ಕ್ಷಣಕ್ಕನ ಪರಿವರ್ತತೆ, ಕ್ಷಣಶಃ ಕ್ಷಣಶಃ ಪರಿವರ್ತತೆ, ಬದಲಾವಣೆ ಹೊಂದೋದು. ಅಂದಿಂದ ಇಷ್ಟ್ಯಾಕೆ ಪ್ರಯತ್ನ ನಡೆಸಿರಿ ಹಂಗಾರೆ ಇದಕ್ಕೆ? ಅದರ ದಶೆಯಿಂದ ಕೆಲಸ ಏನೈತಿ? ಇಷ್ಟು ಪ್ರಯತ್ನ ಮಾಡೋದು, ತಿಂಡಿ ಬಿಟ್ಟಷ್ಟು ಕೆರ್ಕೋಬೇಕು, ಏನು ಬಾಚಿ ತಗೊಂಡು ಕೆತ್ಕೊಂತ ಕುಂದಿರ್ಬೇಕು? ತಿಂಡಿ ಬಿಟ್ಟಷ್ಟು ಕೆರ್ಕೊಂಡು ನೀನು ಕೆಲಸ ಮಾಡ್ಕೊ ಅಂದಾರ. ಎಲ್ಲಿ ನವಿ ಇರ್ತೈತಿ ಕೆರ್ಕೊಂಡು ಮತ್ತೇನು ಮತ್ತೆ ಅದನ್ನ ಕೆರ್ಕೊಂತ ಕುಂದ್ರದ ನಿನ್ನ ಕೆಲಸನ. ಇಂದ್ರಿಯಗಳ ಮಜ್ಜಾ ಮಾಡ್ಕೊಂತ ಕುಂತ ಮತ್ತಟು ಹಪಾಪಿ ಹೆಚ್ಚಕೈತಿ, ಕೆರ್ದಂಗೆ ಹಂಗ ತಿಂಡಿ ಹೆಚ್ಚಕೈತಿ. ಹೌದಿಲ್ಲ? ಹಂಗ ಭೋಗಲ ಅರಸ ಏನೈತಿ ಹಂಗಂಗ ಹೆಂಗ ಅವ್ನು ಮಾಡ್ಕೊಂತ ಹಂಗಂಗ ಅದು ಹೆಚ್ಚಕೈತಿ. ನೀನು ಆಯುಷ್ಯ ಎಲ್ಲ ಅದ್ರಾಗ ಕಳೆದಿಲ್ಲ. ಅದಕ್ಕೆ ಎಲ್ಲಿ ನೇಮಿಯಾಗಿ ಕೆರ್ಕೊಂಡು ನೀನು ಕೆಲಸ ಮಾಡ್ಕೋ ಅಂತೇಳಿ. ಬರೀ ಅದನ್ನ ಮಾಡೋದು ನಿನ್ನ ಕೆಲಸ ಅಲ್ಲ, ಕೆರ್ಕೊಂತ ಕುಂದ್ರು. ಎಲ್ಲ ಹೇಳ್ತಿ ಕೇಳ್ತಿ, ಇಲ್ಲೆಲ್ಲ ಬರ್ಕೊಂಡು ಏನ್ ಮಾಡವ, ಕೆರ್ಕೊಳಕ ಹೋಗವ ಅಂತಿದ್ರು ಅಜ್ಜವರು. ಬರ್ಕೊಂಡು ಏನ್ ಮಾಡವ್ನಿ ಅಲ್ಲಿ? ಒಬ್ಬ ನಾವು ನೋಡಿ ಬರ್ಕೊಂತ ಕುಂದಿರ್ತಿದ್ರೆ ಬರ್ಕೊಂಡು ಏನ್ ಮಾಡವ, ಮತ್ತು ಕೆರ್ಕೊಳಕ್ ಹೋಗವ. ಯಾಕೆ ಕುಂತಿ ಬರ್ಕೊ ಅಂತ ಮತ್ ಬೇಯ್ತಿದ್ರು. ಯಾಕೆ ಕುಂತಿ ಇಲ್ಲಿ? ಬರ್ಕೋ, ಉಪಯೋಗ ಆಕೈತಿ ನಿನ್ಗೆ. ಅದನ್ನ ಅವ್ರು ಹೇಳಿದ ಅನುಭವ ಒಳಗೆ ಬರ್ಕೋ. ಹಳೆಂದ ಅಳಿಕೆ ಹೋಗತಿ, ಒಳಗೆ ಬರ್ಕೊಂಡ್ರೆ ಖಾಯಂ ಇರ್ತೈತಿ ನಿನಗೆ. ಹೌದಿಲ್ಲ?
ಪುಸ್ತಕದಾಗ ಹೊಳ್ಳಿ ನೋಡಕ್ ಆಗೋದಿಲ್ಲ ಅದನ್ನ. ನಾನು ಬರ್ದೇನ್ರಿ ಅಂತ ಅಲ್ಲೇ ಇಟ್ಬಿಟ್ಟಾನ. ಯಾಕ್ರಿ ಒಳಗ್ ಬರ್ಕೊಂಡಿದ್ದೆ ಅಂದ್ರೆ ಹೆಂಗ ಆಕಿತ್ತು? ಇಲ್ಲಿ ಬರ್ಕೋ, ವಜ್ರದ ಗಿರಿ ಹೊಡೆದಂಗ ಆಗ್ಬೇಕು, ನೀರಾಗ ಗಿರಿ ಹೊಡೆದಂಗ ಆಗ್ಬೇಕು. ಹೆಂಗ ನೆನಪಿಟ್ಕೋತಿ ನೋಡು. ಒಮ್ಮೆ ಹೇಳಿಬಿಟ್ರೆ ಗಂಡನ ಹೆಸರು, ಹೆಂಡತಿ ಹೆಸರು, ನಿನಗೆ ನಿಶ್ಚಯ ಮಾಡಿದ ಹುಡುಗಿ ಹೆಸರು ಇಂಥದೈತಿ, ನಿನ್ ಹುಡುಗನ ಹೆಸರು ಇಂಥದೈತಿ ಹೇಳಿಬಿಟ್ರೆ ಕಲಾಸ್. ಸತ್ ಮ್ಯಾಗು ದೆವ್ವ ಆದ್ರೂ ಇಂಥವ ಅದಾನ ಹೆಸರು ನಾಸ್ತಾನ. ಹೆಂಡತಿ ಹೆಸರು ಹೇಳ್ಕೊಂಡು ಅವಾಗ ದೆವ್ವ ಆದದ್ದು ನಾಸ್ತಿದ್ದು ಹೇಳಾಕ. ಹೋಗೋ ನಿನ್ನ ಇನ್ನೂ ಆಗಿಲ್ಲ, ನಿನಗಾದ್ರ ಅದು ಅಭಿಮಾನ. ಏನ್ ಮಾಡ್ತಿ? ಗಂಡನ ಹೆಸರು ಸತ್ ದೆವ್ವ ಆಗಿ ಹೇಳಾಕ ನಾಸ್ತಾವನು. ಏನ್ ನಿನ್ ಹೆಸರು? ಓಲೆ ಅಪ್ಪ ಬಿಡು, ಎಲ್ಲಿ ಹೇಳಿ ಅಂತ. ಇಂಥ ಪಿಸಾಚಿಗಳೆಲ್ಲ ಆಗಿ ಹೋಗ್ಯಾವ. ವಾಸನ ಅವನ್ ಹೆಂಗ ನೆನಪಿಟ್ಕೊಂಡಿರ್ತಾನ ನೋಡು, ಹಂಗ ಉಳಿಬೇಕು. ಇದನ್ನ ನೆನಪು ಉಳಿತೈತಲ್ಲ, ಅದಾಗ ನಿನಗೆ ಇದ್ರ ಲಾಭ ಆಕೈತಿ. ನೆನಪು ಉಳಿಯುವಂಗ ಚಂದ ಕೇಳು. ಯಾಕೆ ಹೇಳ್ಯಾರ ಅವರು? ನೆರೆ ಕೇಳು ಅಂದ್ರೆ ಚಂದಾಗಿ ಕೇಳಿದನು, ಮನಸ್ಸು ಕೊಟ್ಟು, ಲಕ್ಷ್ಯ ಕೊಟ್ಟು ಕೇಳ್ದುದನ್ನು ಅರಿ ಮನನ ಮಾಡು. ಮನನ ಮಾಡ್ಲಿಲ್ಲ ಅದು ಕೇಳಿದ್ದೆಲ್ಲ ವ್ಯರ್ಥ ಆಕೈತಿ. ಇಷ್ಟು ದಿನ ಕೇಳಿದ್ದು, ಇಷ್ಟು ವರ್ಷ ಕೇಳಿದ್ದೆಲ್ಲ ಹೊಳೆ ತಿರುಗಿ ನೀವು ಮನನ ಮಾಡ್ಲಿಲ್ಲ ಅಂದ್ರೆ ಅದು ವ್ಯರ್ಥ ಆಕೈತಿ. ಮನನ ಮಾಡಿದಾಗ ಇದು ಗಟ್ಟಿ ಆಕೈತಿ. ನಿಧಿಧ್ಯಾಸನ ಅಂದ್ರೆ ಗಟ್ಟಿಗೊಳ್ಳುವಿಕೆ. ನಿಧಿಧ್ಯಾಸನ ಗಟ್ಟಿ ಆದಾಗ ಇದು ನಿನಗೆ ಅನುಭವ ಜ್ಞಾನೋದಯ ಆಕೈತಿ. ಸಮಾಧಿ ಸ್ಥಿತಿ ಸಿದ್ಧಿಸ್ತದ. ಬುದ್ಧಿ ವಿಶ್ವಮದ್ದೆಲ್ಲ ಕೈ ಬಿಟ್ಟು ಸಮಸ್ಥಿತಿ ಒಳಗೆ ನಿಲ್ಲಕ್ಕೆ ಪ್ರಯತ್ನ ಮಾಡ್ತೈತಿ ನಿಧಿಧ್ಯಾಸನದಿಂದ. ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವ ಬಂದ ಹರಿಯದು. ಈ ದುಃಖದಿಂದ ಬಿಡುಗಡೆ ಆಗಕ್ಕೆ ಸಾಧ್ಯನೇ ಇಲ್ಲ ನೀನು. ನೀ ಬೇಕಾದಷ್ಟು ಜನ್ಮ ತಿರುಗಿ. ಅದಕ್ಕೆ ಇದಕ್ಕೆ ನಾವು ಹೆಚ್ಚು ಮಹತ್ವ ಕೊಡಬೇಕಾಗಿತ್ತು. ಶ್ರವಣ ಮನನ ನಿಧಿಧ್ಯಾಸನವನ್ನು ನಿರಂತರ ನಾವು ಮಾಡ್ಬೇಕಾಗಿತ್ತು. ಒಂದು ಹಳೆ ಊಟ ತಪ್ಪಿದ್ರು ಚಿಂತಿಲ್ಲ, ಇದನ್ನು ಬಿಡಬಾರ್ದಪ್ಪ. ಅದಕ್ಕೆ ಬಹಳ ಮಹತ್ವದ. ಶ್ರವಣದಕ್ಕೆ ವೇಳೆ ಬಹಳ ಮಹತ್ವದ. ಹೆಣ ಮನ್ಯಾಗ ಕುಂತೈತಿ ಅಂದ್ರೂ ಬಿಡಬಾರ್ದು. ಇಲ್ಲೇ ನಾಗ್ನೂರಾಗ ಉದಾಹರಣೆ ಶಿವಾನಂದ ಅವ್ರು ಇದ್ದಾಗ ಮಗ ಸತ್ತಾನಂದ ಕೂಡ ಶಾಸ್ತ್ರ ಟೈಮ್ಗೆ ಅದು ಹೋಗ್ಬಿಟ್ಟೈತಿ ಕಾರಣ. ಇನ್ನು ಸುದ್ದಿ ಮಾಡಿದ್ರೆ ಎಲ್ಲರೂ ಈ ಕಡೆ ಇದನ್ನ ಮಾಡ್ತಾರೆ, ಶಾಸ್ತ್ರಕ್ಕೆ ವೀಕಿನ್ ಆಕೈತಿ ಅಂತ ತಿಳ್ಕೊಂಡು ಚಿಲಕ ಹಾಕಿ ಬಂದು ಶಾಸ್ತ್ರಕ್ಕೆ ಕುಂತಾಳಕ್ಕೆ ಹೆಣ್ಮಗಳ ಆಕೈತೆ ನಮ್ಗೆ. ಇದನ್ನ ಬಂದು ಇದನ್ನ ಮಾಡೋ ಸಂಸ್ಕಾರ ಬೇಡ. ಎಲ್ಲ ಶಾಸ್ತ್ರ ಬಿಟ್ಟ ಮ್ಯಾಗ ಸುದ್ದಿ ಮಾಡಿ ಅದನ್ನ ದಹನ ಮಾಡ್ಯಾರ. ಸಂಸ್ಕಾರ ಆಕೈತೆ ನಮ್ಗೆ. ಎದಕ್ ಕುಂತಿ? ಬಾಯಿಲಿ ಹೋಗಿ ಕುಂತಾನ ಅಲ್ಲಿ ಮಠಕ್ಕೆ. ನೋಡ್ ಬಾಯಿಲಿ ಮನ್ಯಾಗ ಸುದ್ದಿ ಬಂದ್ರೆ ಹೋಗಿ ಎದ್ದ ಬಂದ್ರು ಕುಂದ್ರಬೇಕು ಸುಮ್ಮನ. ಅಲ್ಲಿ ಹೆಣ ಬಿದ್ದೈತಿ ಅಂದ್ರೆ ಸುಮ್ಮನೆ ಕುಂದ್ರಕ್ಕಾಕತಿ? ರಾಮತೀರ್ಥರ ಪ್ರವಚನ ಮಾಡೋ ಟೈಮ್ನಾಗ ಆಳ್ ಬಂತಂತ. ಅವ ಮನ್ಯಾನ ಸಂಬಂಧಿಕ ಒಬ್ಬ ಮಗ ಸತ್ತಾನಂತ ತಿಳಿಸ್ಬೇಕಂತ ಹೇಳಿ ಮಣ್ಣಿಗೆ ಬರ್ತಾರನ ಅಂತ ಹೇಳಕ್ ಬಂದಂತ. ಮತ್ ಹೇಳೋ ಪದ್ಧತಿ ಇರ್ತೈತಲ್ಲ. ಬಂದ ನಾವ ಅದ್ರ ಕಡೆ ಲಕ್ಷ್ಯ ಕೊಟ್ಟಿಲ್ಲ ಇವ್ರು. ಅವ್ರು ಪ್ರವಚನ ಮಾಡ್ಯಾರ ಹಿಂದಗಡೆ ಯಾಕಪ್ಪ ಎದಕ್ ಬಂದಿದ್ದೆ ಅಂದ್ರೆ ನಿಮ್ಮ ಮನುಷ್ಯನದ ನೀನು ಪಶುನು ಅಂತ ಕೇಳಿದಂತ. ಒಂದೀಟಾರ ಕಳ್ಳು ಕಾಕಲಾತಿ ಐತೇನೆ, ಮಗ ಸತ್ತಾನು ಇಲ್ಲಿ ನೀನು ಪ್ರವಚನ ಮಾಡಾಕತ್ತಿ ಇಲ್ಲಿ ಆಗೇತಿಲ್ಲ. ಅದ್ ಕೆಲಸ ಮುಗುದೈತಿ. ಅದು ಮಾಡೋದು ಅದು ಸತ್ರ ಏನು ದೊಡ್ಡ ಇದಾತನ? ಅದು ಒಂದು ನದಿ ಸಮುದ್ರವನ್ನು ಸೇರ್ಲಿಲ್ಲ, ಬಂದ್ ಆತದ್ರ ಸಮುದ್ರಕ್ಕೆ ಏನಾಕೈತಿ? ಸಣ್ಣದಾಕೈತನ ಅದು ಸೇರೋದ್ರಿಂದ ಏನು ದೊಡ್ಡದಾಕೈತನ? ಅದು ಜಗತ್ತಿನ ಆಗುಗಳಲ್ಲಿ ಹುಟ್ಟು ಸಾವುಗಳ ಸ್ವಾಭಾವಿಕ ಐತಿ. ಅವಧಿ ಮುಗಿದೈತಿ, ಅದು ಹೋಗೈತಿ. ಯಾಕೆ ಚಿಂತೆ ಮಾಡ್ಬೇಕು? ಅದಕ್ಕೇನ್ ತಿಳಿಬೇಕು ಬಂದದ್ದಕ್ಕ? ಯಾಕ್ರಿ ಏನ್ ತಿಳ್ಬೇಕು? ಬರೀ ಅದ ಇದ್ರಾಗ ಹೆಸರು ಇರ್ತೈತಿ. ಇದ ಮುಖ್ಯ ಅಂತ ತಿಳ್ಕೊಂಡಿರ್ತಾರ. ನಾವು ಇದನ್ನ ಮಾಡ್ಕೊಂತ ಬಾಳೆ ಮಾಡೋದು ಮುಖ್ಯ, ಇದ ಖರೆ ಅಂತ ತಿಳ್ಕೊಂಡು ಅವ್ರಿಗೆ ಏನ್ ತಿಳಿ ಅವ್ರ ಕಡೆ ಅದ್ರ ಕಡೆ ಗಮನ ಕೊಡೋದಿಲ್ಲ. ಅಪ್ಪ ಅವ್ರ ಎರಡನೇ ಈರನಗೌಡದ ನಿರಂಜನ ಅಪ್ಪ ಅವ್ರಿಗಿಂತ ಸಣ್ಣವ್ರು ತೀರ್ಕೊಂಡಾಗ ಅಲ್ಲಿ ಕುಣಿ ಮ್ಯಾಗ ಕುಂತ ಪ್ರವಚನ ಮಾಡ್ಯಾರ. ಪ್ರವಚನ ಮಾಡಿ ಬಂದಾರ. ಯಾಕೈತೆ ನಮ್ಗೆ ಒಳಾಕ್ಷರ ಮಾಡ್ತೀನಿ. ಯಾರ ಸತ್ರ ಅಳ್ತಾರನ? ಸತ್ತಾಗ ನಗಬೇಕು, ಹುಟ್ಟಿದಾಗ ಅಳ್ಬೇಕಂತಿದ್ರು ನಿರಂಜನಪ್ಪ. ಯಾಕಾರ ಹುಟ್ಟಿನೋ ಯಪ್ಪ ನಾನು ಇಲ್ಲ. ಈ ಹುಟ್ಟಿದಾಗ ಹಬ್ಬ ಮಾಡಕ್ ಚಾಲು ಮಾಡ್ತೀವಿ, ಪಟಾಕ್ಷಿ ಹಾರಿಸ್ತಾನ. ಹುಟ್ಟಿನಂತ ಅಣುಲಿ ಹೊಂದಾಕ ಹುಟ್ಟಿದ್ವಿ. ಅದಕ್ಕೆ ಹುಟ್ಟಿದ್ವಿ ಮನೆಯಾಗ.
ಹುಟ್ಟಿ ಹುಟ್ಟಿ ಸಾಯುವುದು ಯಾಕೆ ನಿನಗೆ? ಕಷ್ಟ ಎದಕ್ಕೆ ಬೇಕಾಗಿತ್ತು? ಹುಟ್ಟಿದಾಗ ಅಳಬೇಕು, ಸತ್ತಾಗ ನಗಬೇಕಂತ. ಓದಿ ಬಿಡೋದೊಂದು ಕಟಿಗಿಟಿ ಅನ್ಬೇಕು. ಯಾರ ಸತ್ರ ಆಕೈತಿ ನಮಗೆ? ಅಳಕ್ ಶುರು ಮಾಡ. ಸತ್ತದ ಸಂಬಂಧ ಅಳದಿಲ್ಲ ಯಾರು, ತನ್ನ ಸಂಬಂಧ ಅಳ್ತಾನ. ತನಗ್ ತೊಂದ್ರೆ ಆತೆಲ್ಲ ಅಂತ ಹೇಳ್ತಾನ. ಸತ್ತರ ಸಂಬಂಧ ಯಾರು ಅಳೋದಿಲ್ಲ. ತನ್ನ ಸಂಬಂಧ ದುಃಖ ಮಾಡ್ತಾನ, ತನಗ ತೊಂದರೆ ಆತಲ್ಲ. ಎಲ್ಲಾ ತರದ ಅನುಕೂಲ ಇತ್ತಲ್ಲ ನನಗ, ಓದ್ತಿದು ಏನು ಮೋಸ ಮಾಡಿದ್ವು ಅಂತಾನು. ಅದು ಎಂತ ಇದಾಯ್ತಲು ನನಗಿದು. ನನ್ನ ಇಂದ್ರಿಯ ವ್ಯವಹಾರಕ್ಕೆಲ್ಲ ತೊಂದ್ರೆ ಆತಲ್ಲ. ಇಂದ್ರಿಯಗಳು ಮಜಾ ಮಾಡಾಕ, ವಿಷಯದ ವ್ಯವಹಾರಕ್ಕೆಲ್ಲ ತೊಂದ್ರೆ ಆಗ್ತಿದ್ವು. ಹೌದಿಲ್ಲ? ಇದ್ರ ಆಸಕ್ತಿ ಪೂರ್ಣವಾದ ಯಾನ ಜಗತ್ತಿನ ಆಗುಗಳ ಕಡೆ ಎಲ್ಲ ಕೊಡತ್ತೆ. ಜಗತ್ತಿನ ಧರ್ಮದ ಅದು ಬಂದೈತೆ. ಹುಟ್ಟುವುದು ಸಾವುದು ಶರೀರ ಧರ್ಮದ. ನನ್ನ ಆತ್ಮನಲ್ಲಿ ಇವು ಯಾವೂ ಇಲ್ಲ. ನಮ್ಮ ಹಿರಿಯರ ಕಡೆ ಎಲ್ಲ ಕೊಟ್ಟಾಗ ಹುಟ್ಟು ಸಾವುಗಳು ಯಾರು, ಹುಟ್ಟುದು ಯಾವುದು, ಸಾಯುವುದು ಯಾವುದು, ನೀ ಯಾರು ನೋಡ್ಕೊ. ಅದಕ್ಕೆ ನಿನ್ನ ನಿಜದ ಎಚ್ಚರಿಕೆಯನ್ನ ಮಾಡ್ಕೋ. ನಿನಗೆ ಯಾವುದೇ ತರದ ಪರಿಣಾಮ ಆಗುದಿಲ್ಲ. ಮರ್ತು ಬಿಟ್ಟಿ ಅದನ್ನ ನೀನ್ ಯಾರು ಅನ್ನೋದನ್ನ ಮರ್ತು ಬಿಟ್ಟಿ, ಅಲ್ಲದನ್ನು ನೀನು ಅಂತ ತಿಳ್ಕೊಂಡು ನನಗಾಗೈತೆ ಅಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕೆ. ಯಾಕೆ ನಾವು ಕಷ್ಟ ಪಡ್ಲಿಕ್ಕತ್ತೀವಿ ಅಂದ್ರೆ ನಾವು ಅಲ್ಲದನ್ನ ನಾವು ಅಂತ ತಿಳ್ಕೊಂಡಿ. ನೀ ಅಲ್ಲದನ್ನೆಲ್ಲ ಕೈ ಬಿಟ್ಟು ನೀನಾಗಿದ್ದಾಗ ದುಃಖ ಅನ್ನೋದನ್ನ ನಿನಗಿಲ್ಲ ಅನ್ನೋದು ಹೊಳಿತದೆ. ನಿನ್ನನ್ನು ವಿವರಿಸಿ ನೋಡು. ನೋಡಲೇ ಜೀವನೇ ನೀನೇ ಮುಕ್ತನು, ಸದ್ದ ನೀ ಮುಕ್ತ ದೀಪ. ನಿನ್ನ ಕಡೆ ಎಲ್ಲ ಕೊಟ್ಟು ನೋಡ್ಕೊ. ಅದನ್ನು ಮಾಡಕ್ ತಯಾರಿಲ್ಲ. ಮಹಾತ್ಮರು ಹೇಳಿದ ವಿಚಾರಗಳನ್ನ ನಾವು ಮನಸ್ಸು ಕೊಟ್ಟು ಕೇಳುವುದರಿಂದ ನಮಗದು ಪರಿಣಾಮ ಆಕೈತಿ. ಅದ ಲಾಭ ಮಾಡ್ಕೊಂಡಾಗ ನಾವು ಮನುಷ್ಯನ ಜನ್ಮಕ್ಕೆ ಬಂದ್ಮೇಲೆ ಅದ್ರ ಕಡೆ ಲಕ್ಷ್ಯ ಎಲ್ಲಿ ಐತಿ? ಬರೇ ಬಾಳೆ ದೇವಸ್ಥಾನ. ಒಬ್ಬರನ್ನ ಕಂಡು ಒಬ್ಬರು ಬಾಳೆದ ಒಬ್ಬಿನ ಹಚ್ಚೋದು. ಇದನ್ನ ತಿಳ್ಕೊಬೇಕಪ್ಪ. ಮನುಷ್ಯನ ಜನ್ಮದ ಲಾಭ ಮಾಡ್ಕೋಬೇಕನ್ನೋರು ಎಲ್ಲಿದೆ? ಎಲ್ಲೋ ಒಬ್ರು, ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ. ಅದು ಎಂದಿನ ಜನ್ಮದ ಪುಣ್ಯ ಇದ್ರೆ ಸಿಗ್ತೈತೆ. ಅದು ಇಷ್ಟೆಲ್ಲ ಜನ ಅದ ಜಗತ್ತಿನಾಗ, ಯಾಕೆ ಇದ್ರ ಕಡೆ ಲಕ್ಷ ಕೊಡುವಲ್ರು ಅಂದ್ರೆ ಅದಕ್ಕೆ ಪುಣ್ಯ ಬೇಕು ಮೈತ್ರ ಅಂತ ಯಾಜ್ಞವಲ್ಕರು ಮೈತ್ರಾದೇವಿ ಹೇಳ. ಎಲ್ಲರೂ ಬಂಗಾರದ ಅಂಗಡಿಗೆ ಯಾಕೆ ಹೋಗ್ತಾರೆ? ರೊಕ್ಕ ಇದ್ದವ್ರ ಹೋಗ್ತಾರೆ. ಹಂಗ ಪುಣ್ಯ ಇದ್ದಾಗ ಹೇಳ್ಕೊಂಡು ಬರ್ತೈತಿ. ಇಲ್ಲಿ ಕೇಳ್ಬೇಕನ್ನೋ, ಕಿವಿಗೆ ಬೀಳ್ಬೇಕಾದ್ರೂ ಹಿಂದಿನ ಪುಣ್ಯ ಬೇಕು. ಮಹಾತ್ಮರ ವಿಚಾರಗಳು ಅಲ್ಲೇ ಬೀಳ್ಬೇಕಲ್ಲಿ. ಯಾಕ್ರಿ ಬೀಳ್ತಾವ? ನಿನ್ನ ಮನ್ಯಾಗ, ಊರ್ ಮನ್ಯಾಗ, ಅಲ್ಲೇ ಇಲ್ಲೇ ತಿರುಗ್ತಿ. ಅಲ್ಲಿ ಅಂತ ಸ್ಥಾನದೊಳಗೆ ಹೋಗ್ಕೊಂಡಿರ್ತಿ. ಅಲ್ಲಿ ಎಂತ ಮಾತು ಬರ್ತಾವ, ಎಂತ ಸಂಸ್ಕಾರ ಆಕೈತಿ ಅಲ್ಲಿ. ಅದಕ್ಕೆ ಆ ಸ್ಥಾನದಾಗ ಕೂಡ ಅವು ಅಪಾಯಕರ ವಲಯ ಅಂತ, ಡೇಂಜರಸ್ ಪ್ಲೇಸ್ ಅಂತಾರಲ್ಲ, ಅಂತಲ್ಲೇ ಹೋಗ್ಕೊಂಡಿರ್ತೈತಿ. ಇದು ಹೋಗಿ ಇದ್ದದ್ದೆಲ್ಲ ಮರಿಸಿ ಬಿಡ್ತೈತೆ. ಇದನ್ನ ಜತನ್ ಮಾಡ್ಕೋಬೇಕಂದ್ರೆ ಆ ಸಂಘವನ್ನ ನೀವು ವರ್ಜಿ ಮಾಡಬೇಕಾಗಿ. ಮಾಡಿ ನೋಡು. ಜಡಬುದ್ಧಿ ಜಡಸಂಘವನ್ನು ವರ್ಜಿ ಮಾಡಿ ಏಕಾಂತದೊಳಗಿರು. ಇದ ವಿಚಾರ ಹೊಳ್ಳೆ ನೆನಪಿಗೆ ಬರ್ತಾವ. ಅಲ್ಲಿ ಹೋಗಿ ಜಡಬುದ್ಧಿ ಜಡಸಂಘದಾಗ ಬೇರ್ಕಂದ್ರೆ ಇದನ್ನೆಲ್ಲ ಮರ್ತು ಬರೇ ಅವಾಗ ಗಟ್ಟೆ ಎಲ್ಲ ಇಲ್ಲಿ ಕೇಳಿದ್ದೆಲ್ಲ ಹೋಗಿ ಕಳ್ಕೊಂಡ್ಬಿಡುತ್ತೆ. ಅಲ್ಲಿ ಇಷ್ಟು ದಿನ ಮಾಡಿದ್ದೆ ನೊತ್ತದ್ದೆಲ್ಲ ಹಂಜಿ ಅಂತದ್ದು. ಅದಿಲ್ಲ. ಅದಕ್ಕೆ ಏಕಾಂತದಾಗ ಇಲ್ಲೇ ಕುಂಡಿರ್ಬೇಕಿಲ್ಲ. ಮನ್ಯಾಗ ಏನ್ ಇರ್ತೈತಪ್ಪ ಅಲ್ಲಿ? ಏನಾರು ಮತ್ತೆ ಊಟ ಮಾಡಿ ಬಂದಿದೆ ಚಿಂತನದೊಳಗೆ ಯಾಕೆ ಕಾಲು ಕಳಿಬಾರ್ದು? ಯಾಕೆ ಮಾಡ್ಸ್ಯಾರ ಇವನ ಆ ಸ್ಥಾನಗಳನ್ನ, ಇವನ ಜಾಗೃತ ಸ್ಥಾನಗಳನ್ನ? ಇದಕ್ಕಾಗಿ ಅದಿಲ್ಲ. ಪೆನ್ಷನ್ ಆದ್ಮೇಲೆ ಮನ್ಯಾಗ ಕೆಲಸ ಏನಿರ್ತೈತಪ್ಪ? ಹರಿಯದವ್ರು ಇದ್ದವ್ರು ಮಾಡ್ಲಿ, ಅವ್ರು ವಯಸ್ಸೈತಿ. ನಿಂದೇನೈತಿ ಕೆಲಸ? ಅಲ್ಲಿ ಹಣಿಕೆ ಹಾಕೊಂತ ಕುಂತ ಅದಿಲ್ಲ. ಏನು ಆಗ್ಲಿಕ್ಕೂ ನೋಡ್ಕೊಂತ ಕುಂತ ಬಿಡುದು. ಅವ್ರು ಕೇಳ್ಕೊಂತ ಏನ್ ಮಾಡ್ತಾರ ನೋಡ್ಕೊಂತ ಅದನ್ನ ಬಿಟ್ಟು ಬರಕಾಕೈತಿ. ಹೊಳ್ಳಿ ಮನೆಗೆ ಹೋಗಿ ಹೊಳ್ಳಿ ಬರಕಾಕೈತಿ? ಬಿಡ. ನಾನು ಮೊದಲು ಅದನ್ನ ಕೇಳ್ಬೇಕು ನೋಡಿ. ಏನೇನಾಗಿದೆ ಸುದ್ದಿ, ಊರಾನ ಸುದ್ದಿ, ಇವನ್ನೆಲ್ಲ ಅದಿಲ್ಲ. ಅವನ್ನೆಲ್ಲ ಹರಿಯಾಡಿ ಬಂದಾಗ ನಿನಗೆ ಸಮಾಧಾನ. ಇದ್ದ ಸಮಾಧಾನ ಎಲ್ಲ ಕೆಡಿಸ್ಬೇಕು. ಇದ್ರ ಒಲವು ಇತ್ತಂದ್ರೆ ಆಮ್ಯಾಕ್ ಹೋಗ್ಕಂಡ್ರಿ ಅಲ್ಲಿ ಹೋಗಿ ಕುಂಡಿರ್ತೈತಿ ಅಂದ್ರೆ ಇದಕ್ಕೆ ಏನೇನು ಗಂಧ ಬಡ್ದಿಲ್ಲ ಅಂತ ತಿಳ್ಕೋದು. ಸುಳ್ಳ ಹೆಸರಿಗೆ ನಾ ವಾಸನ ಹೇಳ್ಕೊಂಡು ಹೋಗತಿ. ಹಂಗ ನೋಡ್ರಿ ನೀವು ಕರೆ ಯಾರ್ಯಾರಿಗೆ ಯಾವ ವಾಸನ ಇರ್ತೈತಿ ಅಲ್ಲೇ ಹೋಗಿ ಕುಂಡಿರ್ತಾವ. ಎಳ್ಕೊಂಡು ಹೋಗಿ ಕುಂಡ್ರಾಕ ಹಚ್ಚೆ ಬಿಡ್ತೈತಿ. ಕೇಳಾಕ ಎದರಾಗ ವೇಳೆ ಕಡಿತಿದ್ದ. ಇದು ಬೇಕಾಗಿತ್ತಂದ್ರೆ ಇದ್ರೊಳಗೆ ಕಳೀತಾನ ನಾವು ಕಾಲ. ಸುಮ್ಮನೆ ಕಾಲ ಕಳೆದ್ರು. ಯಾವಾಗಲೂ ಒಳಗೆ ಆಂತರಿಕವಾಗಿ ಅಭ್ಯಾಸ ಮಾಡ್ತಿರ್ತಾನೆ. ಹೊರಮುಖ ವೃತ್ತಿ ಎಲ್ಲ ಬಂದ್ ಮಾಡ್ತಾನೆ. ಮನುಷ್ಯನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಿ ಒಳಗ ಆಂತರಿಕವಾಗಿ ಅಭ್ಯಾಸ, ಆತ್ಮಚಿಂತನದ ಅಭ್ಯಾಸದೊಳಗೆ ನಾವು ಕಾಲ ಕಳೀತಾನೆ. ಅವಾಗ ಇದನ್ನ ಲಾಭ ಮಾಡ್ಕೊಂಡ ಹೆಂಗೋ ಹೋಗ್ತೈತಿ. ಕೆಟ್ಟ ಹೋಗೋ ಶರೀರದ ಲಾಭ ಮಾಡ್ಕೊ. ಎದ್ರೊಳಗದ ನಿನ್ನನ್ನು ನೀ ತಿಳ್ಕೊಳ್ಳೋದ್ರೊಳಗೆ ಲಾಭ. ಮನುಷ್ಯ ಕುಲದ ಜನನದ ಲಾಭ. ಬರೀ ಹೊರಗೆ ಏನಾರು ಮಾಡ್ಕೊಂತ ಕುಂಟದಾಗ ಏನಲ್ಲ. ಜನ್ಮಾಂತರ ಮಾಡ್ಕೊಂತ ಬಂದಿ ಅದನ್ನ ಏನು ಲಾಭ.
ಮಾಡಿ ನೋಡು. ಅಂತ ಮಹಾತ್ಮರ ಸಂಘ ಮಾಡೋದ್ರಿಂದ, ಈ ಜಡಬುದ್ಧಿ ಜಡಸಂಘ ಬಿಡೋದ್ರಿಂದ ದೊಡ್ಡ ಲಾಭ. ಒಂದು ತಾಸು ಇಲ್ಲಿ ಮಾಡಿದ್ರೆ ಸಂಜೆ ಮಟ್ಟ ಬರೀ ಆ ಜಡಬುದ್ಧಿ ಜಡಸಂಘದಾಗ ಕಳೆದ್ರೆ ಇದೆಲ್ಲಿ ಉಳಿತೈತಿ ಹೇಳ ನೀನು. ಇದನ್ನು ನೀವು ಉಳಿಸ್ಕೋಬೇಕಾದ್ರೆ ಜತನ ಮಾಡ್ಕೋಬೇಕಾದ್ರೆ ಏಕಾಂತ ಸ್ಥಾನ, ಜನರ ಪರಿಚಯ ಇಲ್ಲದಿರಬೇಕು, ಬಲು ಏಕಾಂತವಾಗಿರಬೇಕು. ಹಿರಿದರ್ಶನವನ್ನು ಮಟ್ಟದಲ್ಲಿಡಬೇಕು, ಮರೆಯಬೇಕು ಪ್ರಪಂಚ ವಾಸನೆಗಳ. ಅದ್ರ ಸುದ್ದಿ ಬರೇ ಅವನ ಮಾತಾಡೋದು, ಅದ್ರಾಗ ವೇಳೆ ಕಳೆದ್ರೆ ಏನು ಮತ್ತೆ ಕೆಲಸ. ಬಿಡುಬರಾಗೆ ಅರ್ಥಾಗ ಬಿಡಬೇಕು ಮನುಷ್ಯ. ಅದು ಅಭ್ಯಾಸ ಆಗಿಬಿಟ್ಟೈತಿ. ಅದಕ್ಕೆ ಯಾವಾಗಲೂ ಇದು ಅಭ್ಯಾಸದೊಳಗೆ ಕಾಲು ಕಳಿಬೇಕು, ಎಡೆ ಬಿಡದೆ. ಅಂದ್ರೆ ಇಂಥ ವಾತಾವರಣದೊಳಗೆ, ಇಂಥ ಸಂಘದೊಳಗೆ ಬಿಡಬಾರ್ದು, ಬಿಟ್ಟಿರಬಾರ್ದು. ಎಲ್ಲಿ ಹೋಗುವಂಗಿಲ್ಲ. ಎಲ್ಲೇ ಹೋಗಿದ್ದೆ ಅಂತಿದ್ರು ಅಜ್ಜವ್ರು. ಎಲ್ಲಿ ಹೋಗಿದ್ದಿಲ್ಲ ನಾವು. ಹೊರಗದು ಬಂದ ಕೂಡಲೇ ನಾವು ಅವ್ರ ಎದುರಿಗೆ ಇರಬೇಕ. ಎಲ್ಲಾರು ಹೋಗಿ ಅಲ್ಲೇನು ಮಾಡಕ್ಕೆ ಹೋಗಿದ್ದೆ, ಅದಕ್ಕೆ ಬಂದೀನಿ ಇಲ್ಲಿ ಜಾಡಿಸಿ ಬಿಡ್ತಿದ್ರು. ಫೋನ್ ಜಾಡಿಸಿ ಇನ್ನೇನು ಹೋಗಬಾರ್ದಪ್ಪ ಇನ್ಮೇಲೆ ಅಂತ. ಏನು ಕೆಲಸ ಐತಿ ಅಲ್ಲಿ, ಹೋಗೋ ಕೆಲಸ ಏನೈತಿ, ಅಲ್ಲೇನು ಮಾಡಕ್ಕೆ ಹೋಗಿದ್ವಿ. ಅವ್ರ ನೆದರ್ನಾಗೆ ಇರ್ಬೇಕು ಯಾವಾಗಲೂ. ಯಾರು ನಿಂದಿರ್ತಿದ್ದಿಲ್ಲ ಅವ್ರ ಸಮೀಪ. ಹಿಂಗಾಗಿ ನಿಂದ್ರಾಗ ಹೊಡ್ತಿದ್ದಿಲ್ಲ ಯಾವಾಗ. ಯಾಕೆ ಹೊರಗಿನ ಹೆಸನ ಇದ್ದದ್ದು ಅಲ್ಲಿ ನಿಂದ್ರಾಕ ಮನಸ್ಸು ಆಗತ್ತಿದ್ದಿಲ್ಲ. ಎಲ್ಲಿ ರಾಡ್ಸರಿ ಒಪ್ಪ ಬಿಟ್ಬಿಟ್ಟು ಅಲ್ಲಿ ನಿಂದಿರ್ಬೇಕಂತಂದ್ರೆ ಅದೇ ಹೆಸನ ಇದ್ರೆ ನಿಂದ್ರ. ಅದಕ್ಕೆ ಅವ್ರು ಎಲ್ಲಿ ಹೋಗಿ ಕೊಡ್ತಿದ್ದಿಲ್ಲ. ಅಲ್ಲಿ ಏನು ಮಾಡಕ್ಕೆ ಹೋಗಿದ್ವಿ. ಎಲ್ಲಿ ಬೆರೆಯೋಂಗಿಲ್ಲ, ಯಾರ ಸಂಘದಾಗೂ ಬೆರೆಯೋಂಗಿಲ್ಲ. ಅದೇ ಇದರಾಗ ಇರ್ಬೇಕು ನೋಡಿ. ಕೇಳಿದ್ದು ಮನನ ಮಾಡ್ಕೋದು ಕೊಡೋದು ಅಭ್ಯಾಸ. ಅದಕ್ಕೆ ಗಟ್ಟಿ ಆಕೈತಿ ನಿನಗೆ. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ನೀನು. ಎಷ್ಟು ಮಂದಿ ಹೊಳ್ಳಿ ತಿರುಗಿದ್ದನ್ನು ಮನನ ಮಾಡಾರೋದೇನು, ಕೇಳಿದ್ದನ್ನು. ಕೇಳಿದನು ಅರಿದುದನು ಒಮ್ಮೆಯೂ ಮರೆಯದಿರು ಗುರು ಪೇಳದ ತೆರೆದು. ಅದು ಅದನ್ನ ಇಷ್ಟನೆ ಮಾಡ್ಕೊತ ಬಂದು ಬಾಳೆ ಚಿಂತಿ ಬಿಡದನ್ನು ಬರೇ ವಿಷಯವನ್ನು. ಅದೇ ಹೊರಗಿನ ವ್ಯವಹಾರ ಬಂದ್ ಮಾಡೋದನ್ನೆಲ್ಲ ಏನೂ ಲಾಭ ಇಲ್ಲ ಅದರಿಂದ. ಅದನ್ನು ಬಂದ್ ಮಾಡಿದಾಗ ಇದ್ರ ಒಳಗೆ ನಿನಗದ ಅಭ್ಯಾಸ ಶುರುವಾಗ್ತೈತಿ, ಮುಂದುವರಿಯಾಕೆ ಬರ್ತೈತಿ. ಅದನ್ನು ಬಂದ್ ಮಾಡಿ ಅಭ್ಯಾಸದಾಗ ತೊಡಗಿ ಇದ್ರಾಗ ನಿನಗೆ ಮುಂದುವರಿಯಾಕ ಪ್ರಗತಿ ಆಕೈತಿ. ಅವಾಗ ನಿನಗೆ ಮನೋ ವ್ಯಾಪಾರಗಳು, ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಿದಾಗ ಇವು ಸೂಕ್ಷ್ಮ ಶರೀರಗಳು, ಅನಾಥನಾದಗಳು ಕೀಳಾಕ ಶುರುವಾಗ್ತವೆ. ಆಂತರಿಕವಾಗಿ ಮುಂದುವರಿದ ಸಾಧಕರಿಗೆ ಅದನ್ನು ಯಾವ ಸಾಧು ಸನ್ಯಾಸಿ ಕಾಣಿಸ್ತಾವೆ ಸೂಕ್ಷ್ಮ ಶರೀರ ಅನಾಥನಾದಗಳು. ಅದರಾಗ ಎಲ್ಲಿ ಅಭ್ಯಾಸದಾಗ ತೊಡಗಿಲ್ಲ ನಾವು. ಅದಿಲ್ಲ ಹೇಳುವ ಹೊತ್ತಿನಾಗ ಇವನ್ನ ವೇಷಗಾರ ಮಾಡೋದಿಲ್ಲ, ಒಟ್ಟಿಗಾಗಿ ಮಾಡಿದಂಗೆ ಮಾಡಿದವ್ರ ತೀರ್ಪ ಟೈಮ್ ಮಾತು ನಡಿ ಮತ್ತು ಮೊದಲಿನ ಚಾಡಿ ಏನೇನೈತಿ. ಎಲ್ಲಿ ಹೋಗ್ತಾರ ಅವ್ರು ವೇಷಗಾರ ಮಾಡಿದವ್ರು ಮತ್ತು ಕಂಸ್ಗ ಹಿಡಿಯಕ್ಕೆ ಹೋಗ್ತಾರೆ. ಹೌದಿಲ್ಲ, ಅದನ್ನ ಬ್ಯಾಟಿ ಮಾಡಿ ಅದನ್ನ ತಿನ್ನೋದು, ಅವನು ಮತ್ತವೆಲ್ಲ ಅವ್ಯವಹಾರ ಮಾಡೋದು. ಹೌದಿಲ್ಲ, ಅವು ಅಂತ ವ್ಯವಹಾರ ನಮ್ಮ ಚಾಡಿ ಹೋಗಿಲ್ಲ. ಹೇಳುದು ಕೇಳೋದು ಸಾಕಷ್ಟು ನಡೀತೈತಿ. ಅದನ್ನ ಅನುಭವ ತಗೊಂಡು ಉಳ್ಕೋಬೇಕು ಅನ್ನೋದು ಅದೊಂದು ಪುಣ್ಯ ಬೇಕು. ಪುಣ್ಯ ಇರ್ಲಿಲ್ಲ ಅಂದ್ರೆ ಇದ್ರ ಕಡೆ ಒಲವೂ ಆಗುದಿಲ್ಲ, ಇದು ಉಳಿದನು ಇಲ್ಲ. ಕಾದ ಹಂಚಿಗೆ ನೀರು ಕೊಚ್ಚಿದಂಗೆ ಚೊರಕ್ಕಂತ ಹೇಳುವ ಹೊತ್ತಿನಾಗ ಹೌದು ಅನಿಸ್ತತಿ ಮತ್ತು ಅರಿವು. ಮಧ್ಯಮನಿಗೆ ಇಬ್ಬನಿ ಹನಿಗಳು ಬಿದ್ದಿರ್ತಾವಲ್ಲ ಎಲಿ ಮ್ಯಾಗ, ಸೂರ್ಯ ಬೀಳು ಮಠ ಇರ್ತಾವು. ಸೂರ್ಯನ ಕಿರಣಗಳು ಬೀಳ್ತಾವ ಅಂದ್ರೆ ಅವು ಕರಿಗೆ ಹೋಗ್ತಾವು. ಅದಿಲ್ಲ, ನಾವು ಇಲ್ಲಿ ಮಠ ಕುಂತಾಗ ಅಷ್ಟ ಮತ್ತ ಜಡಬುದ್ಧಿ ಜಡಸಂಘ ಬೆರ್ತಿದ್ ಕೂಲೆ ಅದು ಹೋಗಿ ಬಿಡ್ತೈತಿ ಎಲ್ಲ. ಮತ್ತೆ ಆದ್ರೆ ಉತ್ತಮನಿಗೆ ಕಪ್ಪಿ ಚಿಪ್ಪಿನಲ್ಲಿ ಸ್ವಾತಿ ಹನಿ ಬಿದ್ದರೆ ಮುತ್ತ ಹೆಂಗಕ್ಕವ ಹಂಗೆ ಉತ್ತಮನಿಗೆ ಗಪ್ಪನಾದ ಹೊಳಿತು. ನಾವು ಉತ್ತಮಾಧಿಕಾರಿಗಳಿಲ್ಲ, ಬರೇ ವಿಷಯ ವಾಸನದಾಗ ಮುನಿಗೆದ್ದೇವು ನಾವೆಲ್ಲ. ಅದಕ್ಕೆ ನಮಗೆ ಹೇಳಿದಾಕ್ಷಣ ಕೇಳಿದಾಕ್ಷಣ ಆಗೋದಿಲ್ಲ. ಅದಕ್ಕೆ ಅಭ್ಯಾಸ ಮಾಡಬೇಕು. ಅವ್ನು ಕೇಳಿದಾಕ್ಷಣ ಅವಾಗ ಅಂತಃಕರಣ ಪರಿಶುದ್ಧಿ ಇದ್ದ ಅವಾಗ ಸುಕೃತ ಉಚ್ಚಾರ ಮಾತ್ರೇನ ಏವ ತಕ್ಷಣ ಅವಾಗ ಅದು ಹೊಳಿತೈತಿ. ಜನಕ ಮಹಾರಾಜನಿಗೆ ಉತ್ತಮಾಧಿಕಾರಿ ಇದ್ದ ಅಷ್ಟಾವಕ್ರ ಮುನಿಗಳು ಹೇಳಿದ ಕೂಡಲೇ ತಕ್ಷಣ ಅವು ಹೊಳಿತು. ರಾಜ ಇದು ಒಂದೇ ದಾರಿ, ಇದಕ್ಕೆ ಬಿಡ ಅದನ್ನ ವಿಷಯ ಚಿಂತನೆಯನ್ನ ಬಿಟ್ಟು ನೋಡು ಅಂದ್ರೆ ಬಿಟ್ಟೆ ಅಂದ ಅನುಭವ ಮಾಡಿದ. ಸಮಾಧಿ ಐತಿ ನಮಗ ಜನಕ ಮಹಾರಾಜನಿಗೆ. ಎಲ್ಲಿ ಹತ್ತೈತಿ ನಮ್ಗೆ ಬಿಟ್ಟೆವ ಒಳಗೆಲ್ಲ ಬಿಟ್ಟೇನಂದರು ಬಿಡದ ಅಹಂಕಾರ ಹಿಡ್ಕೊಂಡು ಕುಂತೀವಿ. ಭಾಳ ಕಠಿಣ. ಜನ್ಮ ಜನ್ಮಾಂತರದಕ್ಕೆ ಅಭ್ಯಾಸ ಬೇಕು. ಅನೇಕ ಜನ್ಮಗಳ ಕಳೆದು ಹೋಗ್ಬೋದು. ನಾವು ಎಲ್ಲದನ್ನು ಹಿಡ್ಕೊಂಡು ತನ್ನ ಕೈ ಬಿಡೋದು ಅಂದ್ರೆ ಸಾಮಾನ್ಯ ಕೆಲಸ. ಶರೀರ ಹೋಗೈತಿ ಅಂದ್ರೆ ವಾಸನ ಹಂಗೆ ಇರ್ತೈತಿ. ಸೂಕ್ಷ್ಮ ಶರೀರ ತಿರುಗ್ತೈತಿ ನೋಡಿ ಕಟ್ಕೊಂಡು ವಾಸನ. ಇಲ್ಲೇ ಅದೇನು ವೆಪ್ಪಾನ ಅಂತಿರ್ತಾನೆ. ಹೋಗೋದು ಬಂದ್ರೆ ಹೇಳ ಇಲ್ಲೇ ಕೂತೀನಿ ಅಂತಿರ್. ಅದೆಲ್ಲ ಎಂಥವ ನಾನು ಅನ್ನೋ ಭಾವ ಇರ್ತೈತಿ. ನಾ ಹೆಣ್ಣದೇನೇನು ಗಂಡದೇ ಅಭಿಮಾನ ಹೋಗಿರ್ತಲ್ಲ. ಶರೀರ ಸುಟ್ಟಿರ್ತಾರೆ, ಉಗಿದಿರ್ತಾರೆ.
ಅದ ನಾನು ಭಾವಗಳಂಗೆ ವಾಸನ ಹೆಂಗೆ ಉಳಿದಬೇಕು ನೋಡಿ ಸೂಕ್ಷ್ಮ ಶರೀರ. ಶರೀರ ಇರುವುದಿಲ್ಲ, ಸೂಕ್ಷ್ಮ ಶರೀರ 17 ತತ್ವದಿಂದ ಆಗುತ್ತೆ. ಏನ್ ಅದು ಸೂಕ್ಷ್ಮ ಶರೀರ. ಜ್ಞಾನ ಆಗೋ ಮಟ್ಟ, ನಿನ್ನ ನಿಜದ ಎಚ್ಚರ ಆಗೋ ಮಟ್ಟ ಅದು ಹಂಗೆ ಸೂಕ್ಷ್ಮ ಶರೀರಕ್ಕೆ ತಿರ್ತೈತಿ, ವಾಸನ ಕಟ್ಕೊಂಡು ಜೀವ. ನಾವು ಎಲ್ಲರೂ ಸತ್ತರಂತ ತಿಳ್ಕೊಂಡು ನಾವು ಯಾರು ಸಾಯಪ್ಪ ಹಂಗೆ ಕುಂತ ನೋಡಿ, ವಾಸನ ಕಟ್ಕೊಂಡು ಕುಂತೈತೆ ಅದೆಲ್ಲ. ಅವು ವಾಸನೆಗಳು ಕೂಡ ನಾಶ ಆದಾಗ ಜೀವನ ಮುಕ್ತ ಆಗಾಕ್ತೈತಿ, ಮುಕ್ತ ಆಗಾಕ. ಅದನ್ನ ಅವನ ನಾಶ ಮಾಡ್ಕೊಳ್ಳಿಕ್ಕೆ ಇಂಥ ವಿಚಾರಗಳನ್ನ, ಯುಕ್ತಿಗಳನ್ನ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ವಾಸನೆಗಳ ಕ್ಷೀಣಕ್ಕವ. ಅವಾಗ ಸೂಕ್ಷ್ಮ ಶರೀರದಿಂದ ನಾವು ಸ್ಥೂಲ ಸೂಕ್ಷ್ಮ ಕಾರಣ ಶರೀರದಾಗ ಅಡಗ್ತಾವ. ನಿತ್ಯ ಅದ ಕಾರಣ ಶರೀರ ಅಂದ್ರೆ ಅಡಗ್ತತಿ, ಮತ್ತೆ ಅದು ವ್ಯಕ್ತ ಆಗ್ತೈತಿ. ವಾಸನ ನಾಶ ಆಗಿರ್ತದೆ, ಪೂರ್ಣ ವಾಸನ ಜ್ಞಾನದಿಂದ ವಾಸನ ನಾಶ ಆತಾನ. ಅವಾಗ ನಿನಗೆ ಮುಕ್ತ ಆಗಕ್ಕೆ ಬರ್ತೈತಿ. ಬೇರೆ ದಾರಿನ ಇಲ್ಲ. ಮುಕ್ತ ಆಗ್ಬೇಕು ಅಂದ್ರೆ ಇವೆಲ್ಲ ವಾಸನೆಗಳನ್ನ ನಾಶ ಮಾಡ್ಬೇಕು. ವಾಸನೆ ಉರಿಸದೆ ಸೂಕ್ಷ್ಮ ಶರೀರ ನಾಶ ಆಗುದಿಲ್ಲ, ವಾಸನ ನಾಶ ಆಗದವ. ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ಸ್ಥಿತಿ ಅಂತಾರ. ಅದು ನಿನ್ನ ತುರ್ಯಾವಸ್ಥೆ ಅಂತಾರ, ಸಮಾಧಿ ಅಥವಾ ತುರ್ಯಾವಸ್ಥೆ. ಆ ಸ್ಥಿತಿ ಒಳಗೆ ನಿಂತಾಗ ನಮ್ಮ ನಿಜದ ಅರಿವು ನಮಗಕ್ಕೆ. ಅದನ್ನು ನಾವು ಹೊಂದೋದು ಮುಖ್ಯದ. ನಾಲ್ಕನೇ ಅವಸ್ಥೆ. ಸಾಮಾನ್ಯವಾಗಿ 3 ಅವಸ್ಥೆ ಒಳಗೆ ತಿರ್ಗಾಕತ್ತ, ಎಚ್ಚರ, ಕನಸು, ನಿದ್ರೆ. ಇವನು ಮೀರಿ ಇನ್ನೊಂದು ಅವಸ್ಥೆ ಅದ ಅನ್ನೋದು ಸಾಮಾನ್ಯ ಜನರಿಗೆ ಎಲ್ಲಿ ಗೊತ್ತಾಗ್ತೈತಿ. ಅದಕ್ಕೆ ಶರೀಫರು ಹೇಳಿದ್ದವರು, ಮೇಲಕ್ಕೆ ಹೊಡಿ 3 ಲಾಗ. ಈ 3 ಅವಸ್ಥೆಗಳನ್ನು ದಾಟಿ ನಿಂತು ನೋಡ್ಕೋ, ನಿನ್ನ ನಿಜದ ಅರಿವು ನಿನಗಾಕೈತಿ. ಅವಾಗ ನಿನಗೆ ಚಿಂತೆ ಇಲ್ದಂಗ. ಅವಾಗ ಮಹಾತ್ಮ ಅಂತಾರೆ. ಆ ಮಹತ್ತರವಾದಂಥ ಅವಸ್ಥೆ ಸಮಾಧಿ ಸ್ಥಿತಿಯನ್ನ ಯಾವ ಪಡೆದಿರ್ತಾನ ಅವಾಗ ಮಹಾಂತ ಅಂತ. ಅವಾಗ ಚಿಂತೆ ಇಲ್ದಂಗ. ಪ್ರತಿಯೊಬ್ಬರಿಗೆ ಅದು ಬರ್ತೈತಿ. ಅದನ್ನ ಅವರು ಅನುಭವಿಗಳು ಇದ್ದ ತೋರ್ಸ್ಯಾರ, ಅದ್ರ ಕ್ರಮ ತೋರ್ಸ್ಯಾರ. ಅವ್ರು ಹೇಳಿದ ಮಾತಿನ ಮ್ಯಾಗ ಶ್ರದ್ಧೆ ಇಟ್ಕೊಂಡು ನಡ್ಕೊಂಡ್ರೆ ಎಲ್ಲರಿಗೆ ಆಕೈತಿ. ನಂಬಿಕೆ ಬೇಕಲ್ಲ. ಬರೀ ಬಾಳೆಕ ಮಹತ್ವ ಕೊಡ್ಕೊಂಡು ಬರ್ತೀವಿ, ಕೆಡ್ತೈತಿ ಬಾಳೆ, ದೌಡ್ ಬಿಡ್ರಿ ಅಂತೀವಿ. ಮತ್ತೆ ಟೈಮ್ ಆತ ಅಂದ್ರೆ ಹೌದಿಲ್ಲ, ದೌಡ್ ಬಿಡ್ರಿ, ನಾವು ಅಲ್ಲಿ ಹೋಗ್ತಿಲ್ಲ. ಏನ್ ಮಾಡಿದ್ರು ಲಾಭ ಇಲ್ಲ ಈ ಜಗತ್ತಿನವ್ರಿಗೆ, ಇದು ಒಂದನ್ನ ಬಿಟ್ಟು. ಆತ್ಮಜ್ಞಾನ ವಿನಾ ಪಾರ್ಥ ಸರ್ವ ಕರ್ಮ ನಿರರ್ಥಕಮ್ಮ ಅಂತ ಕೃಷ್ಣ ಪರಮಾತ್ಮ ಹೇಳ್ಕೊಂತ ಬಂದ 1000 ವರ್ಷಗಳಿಂದ. ನಿನ್ನನ್ನು ನೀ ತಿಳ್ಕೊಳ್ಳೋದು ಒಂದ ಇದು. ನಿನ್ನ ನೀ ತಿಳ್ಕೊಬೇಕಂದ್ರೆ ಸಮಾಧಿಯನ್ನು ಹೊಂದಿದಾಗ ನೀ ಯಾರದೇನೋ ತಿಳ್ಕೊಳಿಕ್. ಸಮಾಧಿ ಹೊಂದದ ಹೊರತಾಗಿ ಜ್ಞಾನ ಆಗೈತಿ ಅನ್ನೋದು ಸುಳ್ಳೋದಿಲ್ಲ, ಮಾಹಿತಿ ಆಕೈತಿ. ಮಾಹಿತಿಗೆ ಅನುಸಾರವಾಗಿ ಅಭ್ಯಾಸದಾಗ ತೊಡಗಿ ಆ ಸ್ಥಿತಿ ಯಾವಾಗ ಪಡಿತಿ ಅವಾಗ ನಿನಗೆ ಜ್ಞಾನೋದಯ, ಅವಾಗ ದುಃಖರಹಿತ ಆಕಿ. ಏನು ನಿರಂತರ ಪ್ರಯತ್ನ ಬೇಕಾದ ಆ ಸಮಾಧಿ ಸ್ಥಿತಿಯನ್ನು ನಾವು ಹೊಂದಬೇಕು. ಎಲ್ಲ ಮಹಾತ್ಮರು ಆ ಪ್ರಯತ್ನ ಪೂರ್ವಕ ಅಭ್ಯಾಸ ಮಾಡಿ ಆ ಸ್ಥಿತಿಯನ್ನು ಪಡೆದು ಮುಕ್ತರಾದರು. ನೀವು ಹೊಂದರಿ, ಪ್ರಯತ್ನ ಮಾಡುವುದೇನು ಅಕ್ಕಿ ಅಂತ ಎಲ್ಲ ಮಹಾತ್ಮರು ಎಚ್ಚರಿಕೆ ಕೊಟ್ಕೊಂತ. ವ್ಯರ್ಥ ವೇಳೆ ಕೆಳಕ್ಕೆ ಹೋಗಬೇಡ, ವ್ಯರ್ಥ ವೇಳೆ ಸಿಗುವುದಿಲ್ಲ ನಿನಗಿಂತ ಅವಕಾಶ. ಬರೀ ವಿಶೇಷ ಚಿಂತನದಾಗ ಕಾಲ ಸತ್ವಾದ್ರೆ ಎದಕ್ಕೆ ಬಂತೀನಿ? ಇಂಥ ಒಂದು ಅನುಕೂಲತೆಗಳು ನಿನಗೆ ಎಲ್ಲಿ ಸಿಗಬೇಕು ಹೇಳಿ ನೀನು. ಅದಕ್ಕೆ ಎಚ್ಚರ ಆಗಿದೆ ಅಂತ ಕಾಲಕ್ಕೆ ಮಹಾತ್ಮರು ಎಚ್ಚರಿಕೆ ಕೊಡ್ಕೊತ ಬಂದ. ಎಲ್ಲೋ ಒಬ್ಬರು ಯಾವ ಪುಣ್ಯಾತ್ಮ ಹೊಳಿತೈತೆ ಅಂದ್ರೆ ಅಜ್ಜ ಬಿಡೋಣ್ರಿ.